Hello everyone, my name is Irfan. I am a maths lecturer. So usually ನಾನು ಏನು ಮಾಡ್ತೀನಿ ಅಂದರೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಬೋರ್ಡಿಗೆ ಕೇಳೋ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಸೊ ಅವೆಲ್ಲ ನಾನು ಸಾಲ್ವ್ ಮಾಡಿಸ್ತೀನಿ. ಅಂದರೆ 2 ಮಾರ್ಕ್ಸು 3 ಮಾರ್ಕ್ಸು 4 ಮಾರ್ಕ್ಸು ಮತ್ತು 5 ಮಾರ್ಕ್ಸು 6 ಮಾರ್ಕ್ಸು ವಿತ್ MCQ ಕ್ವಶನ್ಸ್ ಎಲ್ಲ ನಾನು ಸಾಲ್ವ್ ಮಾಡಿಸ್ತೀನಿ. ಸೊ ಇವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡಿಸಿದ ಮೇಲೆ ಸೊ ಮತ್ತೆ ನಾನು ಎಕ್ಸೈಸ್ ಕ್ವಶನ್ಸು ಮತ್ತು KCT ಮತ್ತು JEE ಮೇನ್ಸ್ ಕ್ವಶನ್ಸ್ ಸಾಲ್ವ್ ಮಾಡಿಸ್ಬೇಕಂತಿದ್ದೀನಿ. ಓಕೆ, ಸೊ ನಾವು ಫಸ್ಟ್ ಆಫ್ ಆಲ್ ಸೊ ಪ್ರೀವಿಯಸ್ ಕ್ಲಾಸಸ್ ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸಿದ್ದೀನಿ. ಫಸ್ಟ್ ಇಯರ್ ಇಂದ ಫಸ್ಟ್ 5 ಚಾಪ್ಟರ್ಸ್ ಮಾಡಿಸಿದ್ದೀನಿ, ಸೆಕೆಂಡ್ ಇಯರ್ ಇಂದ ಫಸ್ಟ್ 6 ಚಾಪ್ಟರ್ಸ್ ಮಾಡಿಸಿದ್ದೀನಿ. ಈಗ ನಾನು 7 ಚಾಪ್ಟರ್ ಮಾಡ್ತಿದ್ದೀನಿ, 7 ಚಾಪ್ಟರ್ ಇಂಟಿಗ್ರಲ್ಸ್ ಕ್ವಶನ್ಸ್ ಮಾಡಿಸ್ತೀನಿ. ಓಕೆ, ಸೊ ನಾವು ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಅಲ್ಲ, ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಪ್ರೀವಿಯಸ್ ಇಯರ್ ರಿಫರ್ ಮಾಡಿ ಮತ್ತೆ ಮಾಡಲ್ ಕ್ವಶನ್ಸ್ ಎಲ್ಲ ಪೇಪರ್ಸ್ ಎಲ್ಲ ರಿಫರ್ ಮಾಡಿ ನಾನು ಮಾಡಿಸ್ತೀನಿ. ಅದಕ್ಕೋಸ್ಕರ ಇವೆಲ್ಲ ಕ್ವಶನ್ಸ್ ಎಲ್ಲ ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. ಓಕೆ, ಸೊ ನಿಮಗೆ ಕೆಲವೊಬ್ಬರಿಗೆ ವಿಡಿಯೋ ಬಹಳ ಫಾಸ್ಟ್ ಅನ್ಸುತ್ತೆ, ಅವರು ಸ್ಲೋ ಮಾಡ್ಕೊಂಡು ನೋಡ್ಬೋದು. ಕೆಲವೊಬ್ಬರಿಗೆ ವಿಡಿಯೋ ಬಹಳ ಸ್ಲೋ ಅನ್ಸುತ್ತೆ, ಅವ್ರು ಏನ್ ಮಾಡ್ಬೋದು ಸ್ಪೀಡ್ ಮಾಡ್ಕೊಂಡು ನೋಡ್ಕೋಬಹುದು. ಓಕೆ, ಸೊ ಎಲ್ಲ ಕ್ಲಾಸಸ್ ಏನ್ ಮಾಡಿರ್ತೀನಿ ನಾನು, ಇವೆಲ್ಲ ಕ್ಲಾಸಸ್ ಮಾಡಿರೋದು ಸೊ ನಾನು PDF ಅಪ್ಲೋಡ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ನೋಡ್ಕೊಳ್ಳಿ. ಸೊ ಮತ್ತೆ ಇವೆಲ್ಲ ಚಾಪ್ಟರ್ ವೈಸ್ ನಾನು ಸೊ ಲೆಸನ್ ಮಾಡಿರ್ತೀನಲ್ಲ, ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡ್ತೀನಲ್ಲ, ಅದು ಚಾಪ್ಟರ್ ವೈಸ್ ನಿಮ್ಗೆ ಕ್ವಶನ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಚಾಪ್ಟರ್ ವೈಸ್ ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಚಾಪ್ಟರ್ ವೈಸ್ ಮತ್ತೆ ಕ್ವಶನ್ ವೈಸ್ ನಾನು ಪ್ಲೇ ಲಿಸ್ಟ್ ರೆಡಿ ಮಾಡ್ಕೊಂಡು ಸೊ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ 5 ಮಾರ್ಕ್ಸ್ ಇದ್ರ ವೈಸ್ ಸೊ ನಾನು ಪ್ಲೇ ಲಿಸ್ಟ್ ರೆಡಿ ಮಾಡಿ ನಿಮ್ಗೆ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಸೊ ಲಿಂಕ್ ಹಾಕಿರ್ತೀನಿ ನೋಡಿ, ಅದರಿಂದ ನೀವು ಚೆಕ್ ಮಾಡ್ಕೊಂಡು ಸೊ ಎಲ್ಲಾ ಕ್ಲಾಸಸ್ ಕೇಳ್ಬೋದು. ಓಕೆ, ಸೊ ನಾವೇನ್ ಮಾಡೋಣ ಅಂದ್ರೆ ಈಗ ಇಂಟಿಗ್ರಲ್ಸ್ 6 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿಯೋಣ. ಸೊ ಅದಕ್ಕಿಂತ ಮುಂಚೆ ಇಂಟಿಗ್ರಲ್ಸ್ ಪ್ರಾಪರ್ಟೀಸ್ ನಾನು ಏನ್ ಮಾಡ್ತೀನಿ ಅಂದ್ರೆ ಎಲ್ಲಾ ಇಂಟಿಗ್ರಲ್ಸ್ ಪ್ರಾಪರ್ಟೀಸ್ ಸಾಲ್ವ್ ಮಾಡ್ಕೊಂಡು ಅದ್ರೊಳಗೆ ಮಿಡ್ಲ್ ಒಂದು 4-5 ಪ್ರಾಪರ್ಟೀಸ್ ಬರ್ತವೆ. ಆ 4-5 ಪ್ರಾಪರ್ಟೀಸ್ ಮೇಲೆ ಸೊ ನಾವು ಕ್ವಶನ್ಸ್ ಕೇಳ್ತಾರೆ 6 ಮಾರ್ಕ್ಸ್ ಕ್ವಶನ್ಸ್. ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗ್ ಇಂದ ಪ್ರಾಪರ್ಟಿ 0 ಇಂದ ಪ್ರಾಪರ್ಟಿ 7 ವರೆಗೆ ಕ್ವಶನ್ ಸಾಲ್ವ್ ಮಾಡ್ತೀನಿ, ಎಲ್ಲ ಪ್ರಾಪರ್ಟಿ ಪ್ರೂವ್ ಮಾಡಿಸ್ತೀನಿ. ಓಕೆ, ಸೊ ಅದು ಇವೆಲ್ಲ ಪ್ರೂವ್ ಮಾಡಕ್ ಮುಂಚೆ ಸೊ ನಿಮ್ಗೆ ಕೆಲವೊಂದು ಕಾನ್ಸೆಪ್ಟ್ ಗೊತ್ತಿರ್ಬೇಕಂದ್ರೆ ಏನು. ಓಕೆ, ಸೊ ನಿಮ್ಗೆ ಏನ್ ಕಾನ್ಸೆಪ್ಟ್ ಗೊತ್ತಿರ್ಬೇಕಂದ್ರೆ ಸೊ ನೀವು ಫಸ್ಟ್ ಇಯರ್ ಅಲ್ಲಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಕಲ್ತಿದ್ದೀರಾ ಇಂಟಿಗ್ರೇಷನ್ ಆಫ್ f of x. ಇದು ಇಂಡೆಫಿನೆಟ್ ಇಂಟಿಗ್ರೇಷನ್ ಆಫ್ f of x ವಿತ್ ರೆಸ್ಪೆಕ್ಟ್ ಟು x ಅಂತ ಅರ್ಥ. ಇದೇನು ಇಂಟಿಗ್ರೇಷನ್ ಆಫ್ f of x ವಿತ್ ರೆಸ್ಪೆಕ್ಟ್ ಟು x ಅಂತ ಅರ್ಥ. ಸೊ ಈ ತರ ಇದ್ದಾಗ ನಾವ್ ಏನ್ ಹೇಳ್ಬೋದು ಅಂದ್ರೆ ಸೊ ಇದನ್ನ ಹೆಂಗ್ ಬರೀತೀವಿ, ಏನಂತ ಕಲ್ತಿದ್ವಿ, ಇಂಟಿಗ್ರೇಷನ್ ಆಫ್ f of x ವಿತ್ ರೆಸ್ಪೆಕ್ಟ್ ಟು x ಅಂತ ಹೇಳ್ತೀವಿ. ಇದನ್ನ ಏನ್ ಬರ್ತಿದ್ವಿ ನಾವು, ಸೊ ದಟ್ ಈಸ್ ಕ್ಯಾಪಿಟಲ್ f of x ಪ್ಲಸ್ c. ಓಕೆ, ಇದನ್ನೇನ್ ಬರ್ತಿದ್ವಿ ಕ್ಯಾಪಿಟಲ್ f of x ಪ್ಲಸ್ c. ಅದೇ ತರ ಈಗ ಡೆಫಿನೇಷನ್ ಇದು ಇಂಡೆಫಿನೆಟ್ ಇಂಟಿಗ್ರೇಷನ್ ಇದ್ದಾಗ, ಅದೇ ಡೆಫಿನೆಟ್ ಇಂಟಿಗ್ರೇಷನ್ ಇದ್ದಾಗ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ a to b f of x with respect to x ಅಂತ ಬಂದಾಗ ಸೊ ದಿಸ್ ಕ್ಯಾಪಿಟಲ್ f of x. ಓಕೆ, ಬಟ್ ಇಲ್ಲಿ ಸಿ ಬರೆಯಲ್ಲ. ಓಕೆ, ಸೊ ಇಲ್ಲಿ ಸಿ ಬರಲ್ಲ, ನಾವು ಲಿಮಿಟ್ಸ್ ಅಪ್ಲೈ ಮಾಡ್ತೀವಿ ಎಲ್ಲಿಂದ a ಇಂದ b, ಸೊ ದಟ್ ಯು ಹ್ಯಾವ್ ಟು ಅಪ್ಲೈ ಲಿಮಿಟ್ಸ್ ಅಂದ್ರೆ a ಇಂದ b. So that is equal to f of b minus f of a ಅಂತ ಅರ್ಥ. Okay, so f of b minus f of a ಅಂತ, which means integration from a to b f of x with respect to x ಅಂತ ಬಂದಾಗ, ಅಥವಾ integration from a to b f of x dx is nothing but f of b minus f of a ಅಂತ ಅರ್ಥ. Okay, ಇದನ್ನ ಏನ್ ಬರೀಬಹುದು, integration from f of a to b f of x dx you can write as f of b minus f of a ಅಂತ ಅರ್ಥ. Okay, understood? Okay, so ಇಷ್ಟು ನಿಮ್ಗೆ ಗೊತ್ತಿರಬೇಕು. ಓಕೆ, ನಾವು ಇದ್ರ ಬೇಸಿಸ್ ಮೇಲೆ ಕ್ವಶನ್ ಸಾಲ್ವ್ ಮಾಡೋಣ ಅಥವಾ ಪ್ರಾಪರ್ಟೀಸ್ ಪ್ರೂವ್ ಮಾಡೋಣ. ಓಕೆ, ಇಲ್ಲಿ ನೋಡಿ ನನಗೆ ಇಷ್ಟು ಪ್ರಾಪರ್ಟೀಸ್ ಇದಾವೆ, 7 ಪ್ರಾಪರ್ಟೀಸ್ ಇದಾವೆ. ಸೊ ಎಲ್ಲಾ ಪ್ರಾಪರ್ಟೀಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇಲ್ಲಿ 7 ಪ್ರಾಪರ್ಟೀಸ್ ಇಲ್ಲಿ ನಮ್ಗೆ ಯಾವ್ಯಾವ ಇಂಪಾರ್ಟೆಂಟ್ ಅಂದ್ರೆ ಸೊ ದಿಸ್ ಪ್ರಾಪರ್ಟಿ ಇಸ್ ಇಂಪಾರ್ಟೆಂಟ್. ಸೊ ದಿಸ್ ಪ್ರಾಪರ್ಟಿ ಇಸ್ ಇಂಪಾರ್ಟೆಂಟ್, ದಿಸ್ ಪ್ರಾಪರ್ಟಿ ಇಂಪಾರ್ಟೆಂಟ್, ಮತ್ತೆ ಇವೆರಡು ಪ್ರಾಪರ್ಟಿ 6 ಅಂಡ್ ಪ್ರಾಪರ್ಟಿ 7 ಇಷ್ಟು ಪ್ರಾಪರ್ಟಿ ಇಂಪಾರ್ಟೆಂಟ್. ಇವು ಪ್ರಾಪರ್ಟಿ ನಿಮ್ಗೆ ಪ್ರೂವ್ ಮಾಡಿ ಇದ್ರ ಮೇಲೆ ಒಂದು ಕ್ವಶನ್ ಕೊಟ್ಟಿರ್ತಾನೆ. ಓಕೆ, ಪ್ರೂವ್ ಮಾಡಿ ಸೊ ಒಂದು ಕ್ವಶನ್ ಕೊಟ್ಟಿರ್ತೆ, ಆ ಕ್ವಶನ್ ನ ಸಾಲ್ವ್ ಮಾಡಿ ಅಂತ ಹೇಳ್ತಾರೆ. ಓಕೆ, ಸೊ ದಟ್ ಈಸ್ ಟೋಟಲಿ ಫಾರ್ 6 ಮಾರ್ಕ್ಸ್. ಓಕೆ, ಇವೆಲ್ಲ ಸಾಲ್ವ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ 6 ಮಾರ್ಕ್ಸ್ ಬರುತ್ತೆ. ಓಕೆ, ಇವು ಪ್ರಾಪರ್ಟಿ ಪ್ರೂವ್ ಮಾಡಿರ್ತೀನಿ. ಸೊ ನಾನು ಏನ್ ಮಾಡ್ತೀನಿ, ಎಲ್ಲ ಪ್ರಾಪರ್ಟಿ ಪ್ರೂವ್ ಮಾಡಿಸ್ತೀನಿ. ಓಕೆ, ಎಲ್ಲ ಪ್ರಾಪರ್ಟಿ ಪ್ರೂವ್ ಮಾಡಿದ್ರೆ ಈ ಪ್ರಾಪರ್ಟಿ ಬಂದ್ಮೇಲೆ ಆ ಸಬ್ ಕ್ವಶನ್ ಏನಿದೆ ಆ ಸಬ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಸೊ ನಾವೇನ್ ಮಾಡೋಣ ಅಂದ್ರೆ ಈ ಪ್ರಾಪರ್ಟಿ ನೋಡೋಣ. ಇಷ್ಟು ಪ್ರಾಪರ್ಟಿ ನೋಡಿ, ಇಷ್ಟು ಪ್ರಾಪರ್ಟಿ ಒಂದೊಂದೇ ಪ್ರೂವ್ ಮಾಡಕ್ ಹೋಗ್ತೀನಿ ನಾನು. ಇಷ್ಟು ಬೇಕಾದ್ರೆ ಫಸ್ಟ್ ಗೆ ಬರ್ಕೊಂಡ್ಬಿಡಿ ನೀವು, ಇಷ್ಟು ಪ್ರಾಪರ್ಟಿ ನಾನು ಸಾಲ್ವ್ ಮಾಡ್ತಿದ್ದೀನಿ. ಓಕೆ, ಸೊ ನಾವ್ ಏನಿದೆ ಸೊ ನಮ್ಗೆ ಹೋಗೋಣ ನೆಕ್ಸ್ಟ್ now this property we should prove. ಏನ್ ಕೊಟ್ಟಿದ್ದಾನೆ, so integration is defined from a to b f of x with respect to x, that is equal to ಏನಂತ ಪ್ರೂವ್ ಮಾಡಬೇಕು, ಇಂಟಿಗ್ರೇಷನ್ ಫ್ರಮ್ a to b with f of t with respect to t ಅಂತ ಕೊಟ್ಟಿದ್ದಾನೆ. ಅಂದ್ರೆ ಸೊ ನಮ್ಗೆ ಇದನ್ನ ತಗೊಂಡು ಇದನ್ನ ಪ್ರೂವ್ ಮಾಡಬೇಕು. ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡು ರೈಟ್ ಹ್ಯಾಂಡ್ ಸೈಡ್ ತಗೋಬೇಕು. ಸೊ ವಿಚ್ ಮೀನ್ಸ್ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡು ರೈಟ್ ಹ್ಯಾಂಡ್ ಸೈಡ್ ಪ್ರೂವ್ ಮಾಡಬೇಕು.
ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಇಂಟಿಗ್ರೇಷನ್ a to b. ಓಕೆ, ಸೊ f of x dx ಅಂತಿದೆ, f of x dx ಅಂತಿದೆ. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್, ನಾವೇನ್ ಮಾಡೋಣ, x ನ t ಅಂತ ತಗೋಣ. ಸೊ ಲೆಟ್ ಅಸ್ ಕನ್ಸಿಡರ್ x is equal to t ಅಂತ, x is equal to t ಅಂತ ತಗೊಂಡಾಗ which means ಇಲ್ಲಿ ಎಲ್ಲಾ ಫಂಕ್ಷನ್ x ವ್ಯಾಲ್ಯೂ ಎಲ್ಲೆಲ್ಲಿದೆ ಅಲ್ಲಿ ನಾವೇನ್ ತಗೋಬೇಕು, t ಅಂತ ತಗೋಬೇಕು. ಬಟ್ dx ಅಂತ ತಗೋಬೇಕು, dx also we should write in terms of t. Why? Because ಇಲ್ಲಿ ಏನು ಡಿಫರೆನ್ಷಿಯೇಷನ್ ಆಫ್ ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು x ಅಂತ ಇರುತ್ತೆ. which means ನಾನು in terms of t ಅಂತ ತಗೊಂಡ್ರೆ ಇಂಟಿಗ್ರೇಷನ್ also when we have to write in terms of t ಅಂತ ಇರುತ್ತೆ. So that is why ಇದನ್ನ ಡಿಫರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, that is dx that is equal to dt. ಅಂದ್ರೆ ಡಿಫರೆನ್ಷಿಯೇಟ್ ಮಾಡಿದ್ರೆ ಸೊ ನಮ್ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದಾಗ ಇದು 1 ಆಗುತ್ತೆ, dt divided by dx. dt divided by dx ಹೆಂಗ್ ಬರ್ತದೆ, ಅದರ್ವೈಸ್ ನಿಮ್ಗೆ ಅಂತ ಅಂದ್ರೆ ಬರ್ಕೊಳ್ಳಿ. ಇದನ್ನ ಡಿಫರೆನ್ಷಿಯೇಟ್ ಮಾಡಿದ್ರೆ 1 ಆಗುತ್ತಾ, ಸೊ dt ನ ಡಿಫರೆನ್ಷಿಯೇಟ್ ಮಾಡಿದ್ರೆ dt divided by dx means ನಮಗೆ ಏನು ಬಂತು, ಸೊ dx is equal to dt. ಓಕೆ, ಸೊ dx is equal to dt ಬಂತು. ಇಷ್ಟು ಬಂದ್ಮೇಲೆ ಸೊ ನಮ್ಗೆ ಏನು ಮಾಡೋದು, ಈಗ ನೋಡಿ, ಸೊ ದಿಸ್ ಐ ಹ್ಯಾವ್ ರಿಟನ್, ಸೊ f of t ಬಂತು. ಓಕೆ, dt dx is equal to dt ಬಂತು. ವಾಟ್ ಅಬೌಟ್ ಲಿಮಿಟ್ಸ್? ಇವು ಲಿಮಿಟ್ಸ್ ಏನು ವಿತ್ ರೆಸ್ಪೆಕ್ಟ್ ಟು x ಇದೆ. ಓಕೆ, ಅಂದ್ರೆ x ವಿತ್ ರೆಸ್ಪೆಕ್ಟ್ ಟು, ಬಟ್ ಇಲ್ಲಿ ನಮಗೆ t ಇದೆ. ಓಕೆ, ಸೊ ವಿಚ್ ಮೀನ್ಸ್ x ವ್ಯಾಲ್ಯೂ a ಇದ್ದಾಗ t ವ್ಯಾಲ್ಯೂ ಏನಿದೆ, ಸೊ x ವ್ಯಾಲ್ಯೂ ಇದ್ದಾಗ t ವ್ಯಾಲ್ಯೂ ಏನು ಸಬ್ಸ್ಟಿಟ್ಯೂಟ್ ಮಾಡಿ, x ವ್ಯಾಲ್ಯೂ ಇದ್ದಾಗ t ವ್ಯಾಲ್ಯೂ ಏನು ಬರ್ತದೆ, ದಟ್ ಈಸ್ ಆಲ್ಸೋ a ಓನ್ಲಿ. x ವ್ಯಾಲ್ಯೂ b ಇದ್ದಾಗ t ವ್ಯಾಲ್ಯೂ ಏನು ಬರ್ತದೆ, ದಟ್ ಈಸ್ ಆಲ್ಸೋ b. ಓಕೆ, x ವ್ಯಾಲ್ಯೂ ಇದ್ದಾಗ x ವ್ಯಾಲ್ಯೂ b ಇದ್ದಾಗ t ವ್ಯಾಲ್ಯೂ ಏನು ಬರ್ತದೆ, ದಟ್ ಈಸ್ ವಿಚ್ ಮೀನ್ಸ್ x ವ್ಯಾಲ್ಯೂ a ಇದ್ದಾಗ ನಾವು t ವ್ಯಾಲ್ಯೂ ಏನಿದೆ a ಇದೆ ಬರೀರಿ, x ವ್ಯಾಲ್ಯೂ b ಇದ್ದಾಗ t ವ್ಯಾಲ್ಯೂ ಏನಿದೆ b ಇದೆ ಬಂತ. ಓಕೆ, ಇದನ್ನ ಪ್ರೂವ್ ಮಾಡಿ ಅಂತ ಹೇಳಿದ್ರೆ. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು RHS. That is equal to RHS. So ಇದನ್ನ ಪ್ರೂವ್ ಮಾಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡು ರೈಟ್ ಹ್ಯಾಂಡ್ ಸೈಡ್ ಪ್ರೂವ್ ಮಾಡಿ. therefore ಅಂತ ಬಂತು ಇಂಟಿಗ್ರೇಷನ್ ಫ್ರಮ್ a to b f of x dx that is also equal to integration from a to b f of p dt equivalent. So ಇಷ್ಟೇ. ಓಕೆ, ಸೊ ಇಷ್ಟು. ಬಟ್ ಈ ಪ್ರಾಪರ್ಟಿ ಏನು ಕೇಳಲ್ಲ, ಬಟ್ ನಿಮ್ಗೆ ಗೊತ್ತಿರಬೇಕು ಈ ಪ್ರಾಪರ್ಟಿ, ಬಿಕಾಸ್ ಮುಂದೆ ನಾವು ಯೂಸ್ ಮಾಡ್ತೀವಿ, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಮುಂದೆ. ಓಕೆ, ಇಷ್ಟ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ. ಸೊ ನೆಕ್ಸ್ಟ್ ಪ್ರಾಪರ್ಟಿ ನೋಡಿ, p1 ಪ್ರಾಪರ್ಟಿ ಏನಿದೆ, ಸೊ ನಮ್ಗೆ ಇಂಟಿಗ್ರಲ್ಸ್ ಚೇಂಜ್ ಮಾಡಿದಾಗ, ಓಕೆ, ಸೊ ಲಿಮಿಟ್ಸ್ ಚೇಂಜ್ ಮಾಡಿದಾಗ, ಸೊ ಲಿಮಿಟ್ ಅಪರ್ ಲಿಮಿಟ್ ಇದು ಲೋವರ್ ಲಿಮಿಟ್ ಇದ್ದು ಅಪರ್ ಲಿಮಿಟ್ ಮಾಡಿದಾಗ ಸೊ ನಮ್ಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಮೈನಸ್ ಇಂದ ಹೊರಗೆ ಬರುತ್ತೆ ಅಂತ. ಓಕೆ, ಸೊ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಇಂದಾನೆ ತಗೊಂಡೋಗೋಣ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಇಂದಾನೆ ಸಾಲ್ವ್ ಮಾಡ್ಕೊಳ್ಳೋದು. ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಇಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ a to b, ಓಕೆ, a to b f of x dx. Okay, integration from a to b f of x dx. Okay, so now you know that integration from a to b f of x dx is nothing but ಏನಂತ ಬರೀಬಹುದು, ಅವಾಗ ಇಲ್ಲಿ ಬರ್ತೀನಿ. So integration from f of x in first ಇಲ್ಲಿ ಬರ್ತೀನಿ, integration from a to b f of x dx is nothing but f of b minus f of a ಅಂತ ಬರೀಬಹುದು ಡೈರೆಕ್ಟ್. Why? Because integration of f of x dx ಏನು ಬರುತ್ತೆ, f of x ಬರುತ್ತೆ, ಲಿಮಿಟ್ಸ್ ಅಪ್ಲೈ ಮಾಡಿದಾಗ f of b minus f of a ಬರುತ್ತೆ. That is why this can be written as ಇದನ್ನ ಏನು ಬರೀಬಹುದು ನಾನು f of b minus f of a ಅಂತ ಬರೀತೀನಿ. ಈಗ ಏನ್ ಮಾಡೋಣ, ಈಗ ಮೈನಸ್ ಕಾಮನ್ ತಗೊಳ್ಳಿ. ಮೈನಸ್ ಕಾಮನ್ ತಗೊಂಡ್ರೆ ಏನಾಗುತ್ತೆ, ಮೈನಸ್ ಕಾಮನ್ ತಗೊಂಡ್ರೆ ಏನಾಗುತ್ತೆ, f of a minus f of b, f of b minus f of b. ಓಕೆ, ಇಲ್ಲಿ ನೋಡಿ, ಈಗ ನೋಡಿ, ಸೊ ನಮಗೆ ಇಂಟಿಗ್ರೇಷನ್ ಫ್ರಮ್ a to b ಇದ್ದಾಗ ಏನು ಬಂದಿತ್ತು, f of b minus f of a. ಅದೇ ತರ f of a minus f of b ನ ಹೆಂಗ್ ಬರೀಬಹುದು ನಾನು, f of a minus f of b ಇಂಟಿಗ್ರೇಷನ್ ಫ್ರಮ್ ಇಲ್ಲಿ a ಇದ್ದಾಗ ಇಲ್ಲಿ b ಇದ್ದಾಗ ಇಲ್ಲಿ b ಬಂತು, ಬಟ್ ಇಲ್ಲಿ a ಇದ್ದಾನೆ, ದಟ್ ಈಸ್ ವೈ ಇಲ್ಲಿ a ಬರ್ಕೊಂಡು ಇಲ್ಲಿ b. ಓಕೆ, ಇಂಟಿಗ್ರೇಷನ್ ಇದನ್ನೇ ಉಲ್ಟಾ ಮಾಡಿದ್ರೆ ಏನಾಗುತ್ತೆ, ಸೊ ನೋಡಿ ಇಲ್ಲಿ a to b ಇದ್ದಾಗ f of b minus f of b, a minus f of b ಇದ್ರೆ ಹೆಂಗ್ ಬರೀಬಹುದು ನಾವು, a to b to a ಅಂತ ಬರುತ್ತೆ, b to a that is f of x. So which will become what, ಏನಾಗುತ್ತೆ, ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ b to a f of x dx. ಅಂದ್ರೆ ಲಿಮಿಟ್ಸ್ ನಾವು ಅಪ್ಪರ್ ಲಿಮಿಟ್ ಇದೆ, ಲೋವರ್ ಲಿಮಿಟ್ ಇದೆ, ಅಪ್ಪರ್ ಲಿಮಿಟ್ ಮಾಡಿದಾಗ ಸೊ ನಮ್ಗೆ ಏನಾಗುತ್ತೆ, ಸೊ ನಮ್ಗೆ ಮೈನಸ್ ಇಂದ ಹೊರಗೆ ಬರುತ್ತೆ, which is equal to RHS equal ಇದೆ. ಓಕೆ, RHS equal ಇದೆ, therefore we can write as integration from a to b f of x with respect to x, that we can write it as integration from minus integration from, okay, so b to a f of x dx. Okay, ಇದು ಮುಂದೆ ಯೂಸ್ ಮಾಡ್ತೀವಿ. ಓಕೆ, ಮುಂದೆ ಯೂಸ್ ಮಾಡ್ತೀವಿ. ನೀವು ಗೊತ್ತಿರಬೇಕಿದೆ ಪ್ರಾಪರ್ಟಿ ಎಲ್ಲ, ಈಚ್ ಅಂಡ್ ಎವ್ರಿ ಪ್ರಾಪರ್ಟಿ ಶುಡ್ ನೋ. ಓಕೆ, ವೈ ಬಿಕಾಸ್ ಅಲ್ಲಿ ಮುಂದೆ ಕ್ವಶನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸೊ ನಾವು ಇಷ್ಟ ಆಯ್ತಾ. ಓಕೆ, ಇಷ್ಟ ಆದ್ಮೇಲೆ ನಾವ್ ಏನ್ ಮಾಡೋಣ ಅಂದ್ರೆ
ನೆಕ್ಸ್ಟ್ ಕ್ವಶನ್ ಓಕೆ ಸೊ ನೆಕ್ಸ್ಟ್ ಇದಾಯ್ತಾ ನೆಕ್ಸ್ಟ್ ಸೊ ನೆಕ್ಸ್ಟ್ ಏನಿದೆ ನೋಡಿ ಸೊ ಇಂಟಿಗ್ರೇಷನ್ from a to b f of x dx that is equal to integration from a to c f of x dx okay f of x dx plus okay integration from c to b f of x dx ಅಂತ ಇದೆ ಇದನ್ನ ಪ್ರೂವ್ ಮಾಡಬೇಕಂದ್ರೆ ಸೊ ಇದನ್ನ ರೈಟ್ ಹ್ಯಾಂಡ್ ಸೈಡ್ ತಗೊಂಡು ಲೆಫ್ಟ್ ಹ್ಯಾಂಡ್ ಸೈಡ್ ಪ್ರೂವ್ ಮಾಡಿ ಓಕೆ ಸೊ ರೈಟ್ ಹ್ಯಾಂಡ್ ಸೈಡ್ ಏನಿದೆ ಸೊ ರೈಟ್ ಹ್ಯಾಂಡ್ ಸೈಡ್ ನಮಗೆ ಏನಿದೆ ಸೊ ರೈಟ್ ಹ್ಯಾಂಡ್ ಸೈಡ್ is equal to integration from a to c f of x dx okay so plus the integration from c to b f of x ಇಷ್ಟಿದೆನಾ ಓಕೆ ಆವಾಗಲೇ ನಾವು ಕಲ್ತಿದ್ವಿ ಫಸ್ಟ್ ಪ್ರಾಪರ್ಟಿ ಸೊ ಫಸ್ಟ್ ಸಾರಿ ನಾನು ಸೊ ಇಂಟಿಗ್ರಲ್ಸ್ ಡೆಫಿನಿಷನ್ ಇಂದ ನಾವೇನ್ ಕಲ್ತಿದ್ವಿ ಇಲ್ಲಿ ಇಂಟಿಗ್ರೇಷನ್ ಫ್ರಮ್ a to c ಇದ್ದಾಗ ಏನು ಬರೀಬಹುದು f of capital F of c minus capital F of a ಅಂತ ಬರೀಬಹುದು ಓಕೆ ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್ ಕಂಪ್ಲೀಟ್ ಆಗಿದೆ ಏನು ಬರೀಬಹುದು capital F of c minus capital a ಪ್ಲಸ್ ಸೊ ಇದನ್ನ ಏನು ಬರೀತೀರಾ ಸೊ ಇಂಟಿಗ್ರೇಷನ್ ಆಫ್ c to b ಅಂತ ಬಂದಾಗ ಸೊ of b minus capital okay ಸಿಲ್ ನೋಡಿ ಇಲ್ಲಿ f of c ಇದೆ ಇಲ್ಲಿ f of c ಇದೆ ಬಟ್ ಇಲ್ಲಿ ಪ್ಲಸ್ f of c ಇದೆ ಇಲ್ಲಿ ಮೈನಸ್ f of c ಇದೆ ಸೊ ದಟ್ ಈಸ್ ವೈ ಇದನ್ನ ಕ್ಯಾನ್ಸಲ್ ಮಾಡ್ಬಿಡಿ ಸೊ ನಮಗೆ ಏನು ಉಳಿಯುತ್ತೆ f of b minus f of a b minus f of a so f of b minus f of a ಏನು ಬರೀಬಹುದು f of b minus f of a we can write it as b minus f of a we can write as integration from a to b f of x dx okay okay ಇಷ್ಟು ಬರೀಬಹುದಾ ಸೊ ದಟ್ ಈಸ್ ವೈ ನಾನು ಫಸ್ಟ್ ಗೆ ಹೇಳಿದ್ದೆ ಓಕೆ ಫಸ್ಟ್ ಗೆ ಹೇಳಿದ್ದೆ ನಾನು ಫಸ್ಟ್ ಪ್ರಾಪರ್ಟಿ ಪ್ರೂವ್ ಮಾಡೋದು ಹೇಳಿದ್ದೀನಿ ನೋಡಿ ಏನು ಇಂಟಿಗ್ರೇಷನ್ ಫ್ರಮ್ ಸೊ f of x ಇಂಟಿಗ್ರೇಷನ್ ಫ್ರಮ್ a to b f of x is equal to f of x a to b ಅಂತ ಹೇಳಿ ದಟ್ ಯು ಕ್ಯಾನ್ ರೈಟ್ as f of b minus f of a ಇಲ್ಲಿ ಸಾಲ್ವ್ ಮಾಡ್ತೀನಿ ನಾನು ಎಷ್ಟು ಆಯ್ತಾ which is equal to what ನಮಗೆ ಇದನ್ನ ಏನಾಗುತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡಿದ್ದೆ that is equal to so left hand side RHS ತಗೊಂಡು ಲೆಫ್ಟ್ ಹ್ಯಾಂಡ್ ಸೈಡ್ ಪ್ರೂವ್ ಮಾಡಿವಿ ಓಕೆ ಸೊ therefore ನಾವು ಏನು ಮಾಡ್ತೀವಿ into b f of x dx that is equal to integration from a to c f of x dx plus the integration from c to b f of dx ಅಂತ ಬರೀಬಹುದು ಅಂದ್ರೆ ಸೊ ನಾವು ಏನು ಮಾಡಬಹುದು ಅಂದ್ರೆ ಇಲ್ಲಿ ಸೊ ಈ ಇಂಟಿಗ್ರೇಷನ್ ಬ್ರೇಕ್ ಮಾಡಿ ಬರೀಬಹುದು ಇಂಟಿಗ್ರೇಷನ್ ಬ್ರೇಕ್ ಮಾಡಿ ಬರೀಬಹುದು ಬ್ರೇಕ್ ಮಾಡಿ ಹೆಂಗ್ ಬರೀಬಹುದು ಮಿಡ್ಲ್ ಯಾವ್ದಾರ ಟರ್ಮ್ ಬರ್ಕೊಂಡು ಇಲ್ಲಿ ಸೇಮ್ ಬರಂಗ ಇದು ಸೇಮ್ ಇರಬೇಕು ಇಲ್ಲಿ ಸೇಮ್ ಇರಬೇಕು ಮತ್ತೆ ಇದು ಸೇಮ್ ಬರಬೇಕು ಇಲ್ಲಿ ಸೇಮ್ ಬಂದಾಗ ಸೊ ನಾವು ಹೆಂಗ್ ಬರೀಬಹುದು ಅಂದ್ರೆ ಈ ತರ ಬರೀಬಹುದು ಓಕೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ಬರುತ್ತವೆ ಅಲ್ಲಿ ಮಾಡೋಣ ಓಕೆ ಸೊ ನೆಕ್ಸ್ಟ್ ಥರ್ಡ್ ಪ್ರಾಪರ್ಟಿ ಆಯ್ತಾ ಸಾರಿ p2 ಪ್ರಾಪರ್ಟಿ ಆಯ್ತು ಸೊ p2 ಪ್ರಾಪರ್ಟಿ ಆದ್ಮೇಲೆ ನೆಕ್ಸ್ಟ್ ವಿಲ್ ಗೋ ಫಾರ್ p3 ಪ್ರಾಪರ್ಟಿ ಓಕೆ ಇದರಿಂದ ಕ್ವಶನ್ ಕೇಳ್ತಾರೆ ನೋಡಿ ಸೊ p3 ಪ್ರಾಪರ್ಟಿ ಸೊ ಫಸ್ಟ್ ಒಂದೊಂದೇ ಸಾಲ್ವ್ ಮಾಡ್ಕೊಂಡು ಹೋಗೋಣ ಓಕೆ ಸೊ ನಾವೇನ್ ಮಾಡೋಣ ಇದು ಪ್ರೂವ್ ಮಾಡಿದ್ವಿ ಸೊ ಪ್ರೂಫ್ ಇದೆ ಇದರಿಂದ ಕ್ವಶನ್ ಕೇಳ್ತಾರೆ ಪಕ್ಕ ಕ್ವಶನ್ಸ್ ಕೇಳ್ತಾರೆ ಓಕೆ ದಟ್ ಈಸ್ ವೈ ನಾನು ಬರ್ಸಿದ್ದೀನಿ ಇಲ್ಲಿ ಬಹಳ ಪ್ರಿವಿಯಸ್ ಇಯರ್ಸ್ ಅಲ್ಲಿ ಕ್ವಶನ್ಸ್ ಕೇಳಿದ್ದಾರೆ ಬಹಳ ಸಲ ಅದಕ್ಕೋಸ್ಕರ ಇಲ್ಲಿ ನೋಡಿ ಈ ತರ ಕೇಳ್ತಾರೆ ಪ್ರೂವ್ ದಟ್ ಅಂತ ಹೇಳಿ ಇಂಟಿಗ್ರೇಷನ್ ಫ್ರಮ್ a to b f of x dx that is equal to integration from a to b f of x a plus b minus x dx ಓಕೆ ಹೆನ್ಸ್ ಎವಾಲ್ಯುಯೇಟ್ ಅಂತ ಹೇಳಿ ಇಷ್ಟು ಕೊಟ್ಟಿರ್ತಾರೆ ಓಕೆ ಸೊ ಫಸ್ಟ್ ಏನ್ ಮಾಡೋಣ ಓಕೆ ಸೊ ನಾನು ಪ್ರಾಪರ್ಟಿ ಬರ್ಕೊಳ್ಳಿ ಹೆಂಗಿದಂಗೆ ಬರ್ಕೊಳ್ಳಿ ಅದರಿಂದ ನಾವೇನ್ ತಗೊಳ್ಳೋಣ ಸೊ ಪ್ರಾಪರ್ಟಿ ಹೆಂಗಿದಂಗೆ ಬರ್ಕೊಳ್ಳಿ ಫಸ್ಟ್ ಓಕೆ ಸೊ ಪ್ರಾಪರ್ಟಿ ಬರ್ಕೊಂಡ್ಮೇಲೆ ಸೊ ರೈಟ್ ಹ್ಯಾಂಡ್ ಸೈಡ್ ಇಂದ ಸಾಲ್ವ್ ಮಾಡ್ಕೊಂಡು ತಗೊಳ್ಳಿ ಓಕೆ ಸೊ ರೈಟ್ ಹ್ಯಾಂಡ್ ಸೈಡ್ ಏನಿದೆ ನಮಗೆ ಸೊ ರೈಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಇಂದ ಸಾಲ್ವ್ ಮಾಡ್ಕೊಂಡು ರೈಟ್ ಹ್ಯಾಂಡ್ ಸೈಡ್ ಏನಿದೆ ಇಂಟಿಗ್ರೇಷನ್ ಫ್ರಮ್ a to b f of a plus b minus x dx ಇದನ್ನ ಯೂಸ್ ಮಾಡ್ಕೊಂಡು ಈ ರೈಟ್ ಹ್ಯಾಂಡ್ ಸೈಡ್ ಯೂಸ್ ಮಾಡ್ಕೊಂಡು ಲೆಫ್ಟ್ ಹ್ಯಾಂಡ್ ಸೈಡ್ ಕಂಡುಹಿಡ್ಕೊಂಡು ಓಕೆ ರೈಟ್ ಹ್ಯಾಂಡ್ ಸೈಡ್ ಸೊ ಲೆಟ್ ಅಸ್ ಕನ್ಸಿಡರ್ ಇದನ್ನ ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡು ಲೆಫ್ಟ್ ಹ್ಯಾಂಡ್ ಸೈಡ್ ಕಂಡುಹಿಡ್ಬೇಕಂದ್ರೆ ಸೊ ಲೆಟ್ ಅಸ್ ಕನ್ಸಿಡರ್ ನಾವೇನ್ ತಗೊಳ್ಳೋಣ a plus b minus x you take it as t okay a plus b minus x that is it as t okay ಇದನ್ನ t ಅಂತ ತಗೊಳ್ಳೋಣ ಓಕೆ ಇದು ನಾವು why because ಇದನ್ನ t ಅಂತ ತಗೊಂಡಾಗ so this is also you have to write in terms of ಏನು ಬರಬೇಕು t ನೇ ಬರಬೇಕು ಓಕೆ dx ನ ಇರಬೇಕು t ಬರಬೇಕು ಅದಕ್ಕೋಸ್ಕರ ಇದನ್ನ ಡಿಫರೆನ್ಶಿಯೇಟ್ ಮಾಡಿ ಓಕೆ ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ a plus b ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ a ನ ಡಿಫರೆನ್ಶಿಯೇಟ್ ಮಾಡಿದ್ರೆ 0 ಆಗುತ್ತೆ b ನ ಡಿಫರೆನ್ಶಿಯೇಟ್ ಮಾಡಿದ್ರೆ 0 ಆಗುತ್ತೆ ಸೊ x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ -0 ಇರುತ್ತೆ x ನ ಡಿಫರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ ಸೊ t ನ ಡಿಫರೆನ್ಶಿಯೇಟ್ ಮಾಡಿದ್ರೆ dt divided by dx which means ನಮಗೆ ಏನು ಬರುತ್ತೆ ಸೊ dx that is equal to -dt ಓಕೆ ಸೊ dx ನಲ್ಲಿ ಮಲ್ಟಿಪಲ್ ಮಾಡಿದ್ರೆ -dx is equal to dt ಬರುತ್ತೆ ನಾನು ಡೈರೆಕ್ಟ್ ಆಗಿ dx is equal to -dt ಅಂತ ಬರ್ಕೊಂಡಿದ್ದೀನಿ ಓಕೆ ಸೊ dx is equal to -dt ಬಂತ ಇಷ್ಟ ಆಯ್ತು ಸೊ ಇಲ್ಲಿ ಏನು ಮಾಡೋಣ ಸೊ ಇಲ್ಲಿ ನೋಡಿ ಈ ಲಿಮಿಟ್ಸ್ ಇದು ಬರ್ಕೊಳ್ಳಿ f of t ಆಯ್ತು f of t ಓಕೆ ಇಲ್ಲಿ ಏನಿದೆ dx is equal to -dt ಬಟ್
ಬಟ್ ಏನಿದೆ ಸೊ ಲಿಮಿಟ್ಸ್ ನಮಗೆ ಲಿಮಿಟ್ಸ್ ಏನ ದೀಸ್ ಲಿಮಿಟ್ಸ್ ಆರ್ ವಿತ್ ರೆಸ್ಪೆಕ್ಟ್ ಟು ಏನಿದು ಎಕ್ಸ್ ಇದು ಬಟ್ ನಾವು ವಾಟ್ ಹ್ಯಾವ್ ಟೇಕನ್ ಇಲ್ಲಿ ಏನ್ ತಗೊಂಡು ಟಿ ತಗೊಂಡು ಓಕೆ ಟಿ ತಗೊಂಡಾಗ ದಿಸ್ ಆಲ್ಸೋ ವಿ ಹ್ಯಾವ್ ಟು ರೈಟ್ ಇನ್ ಟರ್ಮ್ಸ್ ಆಫ್ ಟಿ ಬರಿಬೇಕಂದ್ರೆ ಸೊ ಎಕ್ಸ್ ವ್ಯಾಲ್ಯೂ ಎ ಇದ್ದಾಗ ಟಿ ವ್ಯಾಲ್ಯೂ ಓಕೆ ಎಕ್ಸ್ ವ್ಯಾಲ್ಯೂ ಇದ್ದಾಗ ನೀವು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ಸೊ ದಟ್ ಈಸ್ a plus b minus a that is equal to t plus a minus a cancel ಅಂದ್ರೆ x ವ್ಯಾಲ್ಯೂ a ಇದ್ದಾಗ t ವ್ಯಾಲ್ಯೂ t ವ್ಯಾಲ್ಯೂ is b ಓಕೆ ಅದೇ ತರ x ವ್ಯಾಲ್ಯೂ b ಇದ್ದಾಗ ಇಲ್ಲಿ b ಸಬ್ಸ್ಟಿಟ್ಯೂಟ್ ಮಾಡಿದಾಗ plus b minus b cancel ಆಗುತ್ತೆ then t is equal to a x ವ್ಯಾಲ್ಯೂ ಇದ್ದಾಗ t ವ್ಯಾಲ್ಯೂ ಬರುತ್ತೆ b ಬರುತ್ತೆ x ವ್ಯಾಲ್ಯೂ b ಇದ್ದಾಗ t ವ್ಯಾಲ್ಯೂ ಬರುತ್ತೆ a ಬರುತ್ತೆ ಓಕೆ which means x ವ್ಯಾಲ್ಯೂ a ಇದ್ದಾಗ t ವ್ಯಾಲ್ಯೂ it is b x ವ್ಯಾಲ್ಯೂ ಸೊ b ಇದ್ದಾಗ t ವ್ಯಾಲ್ಯೂ at least ಎಷ್ಟಾಯ್ತಾ ಓಕೆ ಇಷ್ಟು ಬರ್ಕೊಂಡ್ಮೇಲೆ ಸೊ ನಾವೇನ್ ಮಾಡೋಣ ಸೊ ನಿಮ್ ಪ್ರಾಪರ್ಟಿ ಒನ್ ಗೊತ್ತು ಪ್ರಾಪರ್ಟಿ ಒನ್ ಅಂದ್ರೆ ಸೊ ಫಸ್ಟ್ ಇದು ಹೊರಗೆ ತಗೊಂಡು ಓಕೆ ಸೊ ಪ್ರಾಪರ್ಟಿ ಹೊರಗೆ ತಗೊಂಡ್ರೆ ಮೈನಸ್ ಇಂಟಿಗ್ರೇಷನ್ b to a f of t ಓಕೆ f of t dt ಮೈನಸ್ ಹೊರಗೆ ತಗೊಂಡ್ರೆ ಈಗ ನೋಡಿ ಸೊ ಇಲ್ಲಿಂದ ಮೈನಸ್ ಇಂದ ಹೊರಗೆ ಸೊ ನಾನು ಈಗ ಲಿಮಿಟ್ ಚೇಂಜ್ ಇದ್ರೆ ಲಿಮಿಟ್ ಚೇಂಜ್ ಮಾಡಿದ್ರೆ ಏನಾಗುತ್ತೆ ಮೈನಸ್ ಎಲಿಮಿನೇಟ್ ಆಗುತ್ತೆ ಲಿಮಿಟ್ ಚೇಂಜ್ ಮಾಡಿದ್ರೆ ಮೈನಸ್ ಇರುತ್ತೆ ವೈ ಬಿಕಾಸ್ ಯು ಶುಡ್ ನೋ ದಿ ಪ್ರಾಪರ್ಟಿ ಇಲ್ಲಿ ಪ್ರಾಪರ್ಟಿ ಗೊತ್ತಿರಬೇಕು ಏನು ಇಲ್ಲಿ ನೋಡಿ ಸೊ ನಾವು ಲಿಮಿಟ್ಸ್ a to b ಇದ್ದು b to a ಮಾಡಿದ್ರೆ ಏನಾಗುತ್ತೆ ಮೈನಸ್ ಇಂದ ಆಗುತ್ತೆ ಸೊ ವಿಚ್ ಮೀನ್ಸ್ ಸೊ ಇಂಟಿಗ್ರೇಷನ್ ಫ್ರಮ್ ಮೈನಸ್ ಆಫ್ ಇಂಟಿಗ್ರೇಷನ್ ಫ್ರಮ್ b to a f of x dx ಸೆಕೆಂಡ್ ರೇಟ್ ಆಸ್ ಇಂಟಿಗ್ರೇಷನ್ ಆಫ್ a to b f of x dx ಅಂತ ಬರೀಬಹುದು ಅದಕ್ಕೋಸ್ಕರ ಇಲ್ಲಿ ಏನು ಬರೀಬಹುದು ಅಂದ್ರೆ ನಾನು ಸೊ ದಿಸ್ ಐ ಕ್ಯಾನ್ ರೈಟ್ ಇಟ್ ಆಸ್ ಏನಂತ ಬರೀಬಹುದು ಇಂಟಿಗ್ರೇಷನ್ ಫ್ರಮ್ ಸೊ ಇದು ಮೈನಸ್ ಇಂದ ಮೈನಸ್ ಎಲಿಮಿನೇಟ್ ಮಾಡೋಕಂದ್ರೆ ಇಂಟಿಗ್ರೇಷನ್ ಫ್ರಮ್ a to b f of t dt ಸೊ ಯಾವ ಪ್ರಾಪರ್ಟಿ ಇದು ಸೊ ದಿಸ್ ಇಸ್ ಬೈ ಪ್ರಾಪರ್ಟಿ ಬೈ ಪ್ರಾಪರ್ಟಿ 1 ಸೊ ಪ್ರಾಪರ್ಟಿ 1 ಓಕೆ ಇದು ಪ್ರಾಪರ್ಟಿ ಇಂದ ನಾವು ಇಷ್ಟು ಬರ್ಕೊಂಡ್ರೆ ಇದಾಯ್ತಾ ಓಕೆ ಸೊ ನಾವು ಇಲ್ಲಿ ಏನ್ ಮಾಡಿದ್ವಿ ಇನ್ನೊಂದು ಪ್ರಾಪರ್ಟಿ 1 ಅಂದ್ರೆ ಸೊ ಟಿ ನ ರಿಪ್ಲೇಸ್ ಮಾಡಿ ಏನ್ ಬರೀಬಹುದು ಟಿ ನ ರಿಪ್ಲೇಸ್ ಮಾಡಿ ಎಕ್ಸ್ ಬರೀಬಹುದು ಸೊ ಟಿ ನ ರಿಪ್ಲೇಸ್ ಮಾಡಿ ಎಕ್ಸ್ ಬರೀಬಹುದು ದಟ್ ಇಸ್ ಫಾರ್ ಇಂಟಿಗ್ರೇಷನ್ ಫ್ರಮ್ a to b that is f of x ಓಕೆ ಸೊ ಇದೇನಂದ್ರೆ ಬೈ ಪ್ರಾಪರ್ಟಿ 1 ಪ್ರಾಪರ್ಟಿ 0 ಇದನ್ನೆಲ್ಲ ಬರೀಬೇಕು ಸೊ ಇದೇನಾಯ್ತು ದಿಸ್ ಇಸ್ ಈಕ್ವಲ್ ಟು ಏನು ಮತ್ತು ದಿಸ್ ಇಸ್ ಈಕ್ವಲ್ ಟು ವಾಟ್ ಸೊ ನಾವು ರೈಟ್ ಹ್ಯಾಂಡ್ ಸೈಡ್ ಸಾಲ್ವ್ ಮಾಡ್ತಿದ್ವಿ ಸೊ ನಮ್ಗೆ ಏನಾಯ್ತು ರೈಟ್ ಹ್ಯಾಂಡ್ ಸೈಡ್ ತಗೊಂಡ್ರೆ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಓಕೆ ಸೊ ಇಷ್ಟು ಸೊ ನಾನು ನೋಡಿ ಟೆಕ್ಸ್ಟ್ ಬುಕ್ ಅಲ್ಲಿ ಬೇರೆ ಮೆಥಡ್ ಮಾಡ್ತಿದ್ರೆ ಸೊ ನನ್ಗೆ ಇದು ಈಸಿ ಮೆಥಡ್ ಓಕೆ ಇದನ್ನ ಕಲೀರಿ ಇದು ಬಹಳ ಈಸಿ ಇದೆ ವೈ ಬಿಕಾಸ್ ನೀವು ಸಬ್ಸ್ಟಿಟ್ಯೂಷನ್ ಕಲ್ತಿದ್ದೀರಾ ಓಕೆ ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ಬೇರೆ ಮೆಥಡ್ ಮಾಡ್ತಿದ್ರೆ ದಟ್ ಇಸ್ ವೈ ಇದು ಈಸಿ ಮೆಥಡ್ ನಾನು ಮಾಡಿಸ್ತಿದ್ದೀನಿ ಇದು ಈಸಿ ಮೆಥಡ್ ನೀವು ಕಲ್ತ್ರೆ ಈಸಿಯಾಗಿ ಮಾರ್ಕ್ಸ್ ಬರ್ತವೆ ಓಕೆ ಬಹಳ ಕಾಂಪ್ಲಿಕೇಟೆಡ್ ಮಾಡ್ಕೋಬೇಡಿ ಓಕೆ ಇಷ್ಟಿದೆ ಸೊ ಇಟ್ ಮೀನ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಕೂಡ ರೈಟ್ ಹ್ಯಾಂಡ್ ಸೈಡ್ ಅಂತ ಸೊ ದೇರ್ಫೋರ್ ಏನಿದೆ ಬಿಡು ದೇರ್ಫೋರ್ ಇಂಟಿಗ್ರೇಷನ್ ಫ್ರಮ್ a to b f of x dx that is equal to integration from where integration from a to b f of a plus b minus x dx ಅಂತ ಓಕೆ ಸೊ ಇಷ್ಟೇ ಮಾಡಿದ್ರೆ ನಿಮಗೆ ಇಲ್ಲಿ 4 ಮಾರ್ಕ್ಸ್ ಬರ್ತವೆ ಇನ್ನು 2 ಮಾರ್ಕ್ಸ್ ಎಷ್ಟು ಇದು ಇನ್ನು 2 ಮಾರ್ಕ್ಸ್ ಇದು ಸಾಲ್ವ್ ಇನ್ನು 2 ಮಾರ್ಕ್ಸ್ ಗೆ ಅದು ಸಾಲ್ವ್ ಮಾಡಬೇಕು ಅದು ನೆಕ್ಸ್ಟ್ ಪೇಜ್ ಅಲ್ಲಿ ಸಾಲ್ವ್ ಮಾಡೋಣ ಓಕೆ ಸೊ ಏನಿದೆ ನೋಡಿ ಅದನ್ನ ಬರ್ಕೊಳ್ತೀನಿ ನೋಡಿ ನೆಕ್ಸ್ಟ್ ಪೇಜ್ ಅಲ್ಲಿ ಇಂಟಿಗ್ರೇಷನ್ ಫ್ರಮ್ pi by 6 ಇಂದ pi by 3 ಇದೆ ಸೊ ದಟ್ ಈಸ್ ಇಂಟಿಗ್ರೇಷನ್ ಫ್ರಮ್ pi by 6 ಇಂದ pi by 3 ಇದೆ ಸೊ ರೂಟ್ ಆಫ್ 1 plus tan x ಅಂತ ಇದೆ ಓಕೆ ಸೊ ನಾನು ನೆಕ್ಸ್ಟ್ ಪೇಜ್ ಅಲ್ಲಿ ಬರ್ಕೊಳ್ತೀನಿ that is considered as that as I integration from a to a so pi by 6 ಇಂದ pi by 6 ಇಂದ pi by 3 okay so 1 divided by root of 1 plus ಕ್ವಶನ್ ತಪ್ಪು ಬರ್ತಿದೆ ಅನ್ಸುತ್ತೆ 1 ಸೆಕೆಂಡ್ ಕ್ವಶನ್ ನೋಡ್ತೀನಿ ಒಂದ್ಸಲ ಓಕೆ ಕ್ವಶನ್ ತಪ್ಪಿದೆ ನೋಡಿ ಸೊ ಇದು ಏನಾಗ್ಬೇಕಂದ್ರೆ this is wrong question wrong ಇದೆ ಇಲ್ಲಿ ಯಾಕಂದ್ರೆ this is root ಅಲ್ಲ ಇದು here 1 plus root tan okay ಇಲ್ಲೇನಿದೆ 1 plus root tan x ಇದೆ okay so that you change the question 1 plus root tan x so next ಏನು ಮಾಡೋಣ this you can write it as integration from pi by 3 to pi by 6 to pi by 3 so that you can write it as 1 plus ಇದನ್ನೇನು ನೋಡ್ವಿ ನಾವು ಸೊ ಇದನ್ನೇನು ನೋಡ್ವಿ ಇದನ್ನೇನು ಸೊ ನಾವು ಇಷ್ಟು ಐ ಅಂತ ಬರ್ಕೊಂಡಿವಿ ಸೊ ಫಸ್ಟ್ ಆಫ್ ಆಲ್ ಏನ್ ಮಾಡೋಣ ಇದನ್ನ ಇನ್ ಟರ್ಮ್ಸ್ ಆಫ್ ಸೈನ್ ಮತ್ತೆ ಕಾಸ್ ಅಲ್ಲಿ ಕನ್ವರ್ಟ್ ಮಾಡೋಣ ಇನ್ ಟರ್ಮ್ಸ್ ಆಫ್ ಸೈನ್ ಅಲ್ಲಿ ಕಾಸ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಸೊ tan x ನಾವು can write as tan x you can write as sin x divided by cos x ಅಂತ ಬರುತ್ತೆ this I we can write as integration from pi by 6 ಇಂದ pi by 3 so that is plus 1 divided by 1 plus root of sin x divided by root of cos x ಬರೀಬಹುದಾ ನಾನು ಏನು ಬರೀತೀನಿ ಅಂದ್ರೆ
So root of tan x I can write it as ಕಾಣ್ತಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಬರೀತೀನಿ. So that is root of tan x I can write as root of sin x divided by root of cos x. So ಇಲ್ಲಿ ಏನಂದ್ರೆ ನೋಡ್ತೀವಿ 1 ಇರುತ್ತೆ. LCM ತಗೊಳ್ಳಿ. LCM ತಗೊಂಡ್ರೆ ಏನಾಗುತ್ತೆ, that is equal to, so integration from ಇದು pi by 6 ಇಂದ pi by 3 right as it is. Okay, LCM ತಗೊಂಡ್ರೆ ಏನಾಗುತ್ತೆ, that is root cos x plus this will become root sin x. Okay, root sin x divided by cos x. Okay, so cos x root cos x ಇದನ್ನ, so root cos x ನ ಮೇಲೆ ತಗೊಳ್ಳಿ. ಸೊ ಅವಾಗ ಏನಾಗುತ್ತೆ, integration from 0 ಇಂದ pi by 6 ಇಂದ pi by 3. Okay, so this will become root cos x divided by root cos x plus root sin. Okay, so integration from pi by 6 ಇದೇನಾಯ್ತು, ಇದನ್ನ ಈ ತರ ಸಿಂಪ್ಲಿಫೈ ಮಾಡ್ಕೊಂಡು ಬರ್ಬೋದು. ಸೊ ಇದು I ಆಗಿದೆ. ಈ ಪ್ರಾಪರ್ಟಿ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ. ಸೊ ಪ್ರಾಪರ್ಟಿ ಎಲ್ಲಿದೆ, ಇಲ್ಲಿದೆ. ಸೊ ನಮ್ಗೆ ಏನ್ ಪ್ರಾಪರ್ಟಿ, ಓಕೆ, ಸೊ ಇಲ್ಲಿ ಏನ್ ಪ್ರಾಪರ್ಟಿ, ಇಂಟಿಗ್ರೇಷನ್ ಫ್ರಮ್ a to b ಇದ್ದಾಗ f of x dx ಇದೆನಾ. ಈಗ ನೋಡಿ, ಸೊ ಈ ಲಿಮಿಟ್ ನ ಆಡ್ ಮಾಡಿ my x ಜೊತೆ ಸಬ್ಸ್ಟ್ರಾಕ್ಟ್ ಮಾಡಿ. ಓಕೆ, ಸೊ ಈ ಲಿಮಿಟ್ಸ್ ನ ಆಡ್ ಮಾಡಿ x ಜೊತೆ ಸಬ್ಸ್ಟ್ರಾಕ್ಟ್ ಮಾಡಿ. ಓಕೆ, ಸೊ ಇದೇನ್ ಮಾಡಿ ನೆಕ್ಸ್ಟ್ ಇದನ್ನ ಈಕ್ವೇಷನ್ 1 ಅಂತ ಮಾಡ್ಕೊಳ್ಳಿ. ಇಲ್ಲಿ ಏನಿದೆ ನಮಗೆ, ಇಲ್ಲಿ ಏನಿದೆ, that is I that is equal to, next ಹೆಂಗ್ ಬರೀಬಹುದು. So this we can write as integration from pi by 6 in the by 3. Okay, so this root of cos of x and we can write as this a plus b minus x. A plus ಅಲ್ಲಿ ಏನಿದೆ ನಮಗೆ, a plus ಅಲ್ಲಿ ನಮಗೆ pi by 3 plus pi by 6 minus x. Okay, so divided by ಏನಾಗುತ್ತೆ, ಅದೇ ತರ ಇಲ್ಲಿ root of cos of pi by 3 plus pi by 6 minus x. ಇದಾಯ್ತಾ. ಅದೇ ತರ ಪ್ಲಸ್ root of pi by 3 sin of pi by 3 plus pi by 6 minus 6. ಇಷ್ಟ ಆಯ್ತು. ಓಕೆ, ಇಷ್ಟ ಆಯ್ತಾ. ಇದನ್ನ ನಿಮ್ಗೆ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ಸೊ ಇಲ್ಲಿ ನೋಡಿ pi by 3 plus pi by 6 ಅಂದ್ರೆ ಎಷ್ಟು, pi by 3 plus pi by 6 ಅಂದ್ರೆ ನಮ್ಗೆ ಏನ್ ಬರುತ್ತೆ, that is pi by 2 ಅಂದ್ರೆ ಇದು ಎಷ್ಟು 60 ಡಿಗ್ರಿ, ಇದೆಷ್ಟು 30 ಡಿಗ್ರಿ. 60 ಡಿಗ್ರಿ plus 30 ಡಿಗ್ರಿ ಅಂದ್ರೆ ಎಷ್ಟಾಗುತ್ತೆ, that is 90 ಡಿಗ್ರಿ. So which means this we can write as integration from pi by 6 ಇಂದ pi by 3. So that is equal to root of cos of pi by 2 minus x divided by root of cos of pi by 2 minus x. Okay, plus root of sin of pi by 2 minus x. Okay, ಇಷ್ಟಿದೆನಾ. Okay, so ಇಷ್ಟಿದೆ ಅಂತಂದ್ಮೇಲೆ ಸೊ ನಮಗೆ ಯು ನೋ ದಟ್ cos of pi by 2 minus x, cos of pi by 2 minus x ಅಂದ್ರೆ ಏನು, that is sin x. ಓಕೆ, cos of pi by 2 minus x ಅಂದ್ರೆ ಏನು, that is sin x. ನಿಮ್ಗೆ ಗೊತ್ತಿರಬೇಕಿದೆಲ್ಲ. ಓಕೆ, ಸೊ ನೀವು ಅದು 10th ಅಲ್ಲಿ ಕಲ್ತಿರ್ತೀರಾ. ಸೊ cos of pi by 2 minus x ಅಂದ್ರೆ ಏನಾಗುತ್ತೆ, that is sin x. Integration from so pi by 6 ಇಂದ pi by 3. Okay, so this we can write as root of cos of pi by 2 minus x we can write as sin x divided by ಇದನ್ನ ಏನು ಬರೆಯಬಹುದು, this is also we can write as sin x plus this is sin of pi by 2 minus x ಏನು ಬರೆಯಬಹುದು, that is ಇದು cos x ಅಂತ ಬರೆಯಬಹುದು. ಇಷ್ಟ ಆಯ್ತಾ. ಸೊ ಇಷ್ಟು ಬರೆದ್ಮೇಲೆ ಸೊ ದಿಸ್ ಇಸ್ ಆಲ್ಸೋ I ರೈಟ್, ಇದನ್ನ I ಮುಂದೆ ಬರ್ಕೊಂಡು ಬಂದಿದೆ. ಇದು equation 1. So ಇದು equation 1. Let us consider this as equation 1. So this we consider as equation 2. Equation 1 and equation 2 add ಮಾಡಿ. Equation 1. Okay, equation 1. Add equation 1 and 2. Add equation 1 and 2. Equation 1 and 2 add ಮಾಡಿದ್ರೆ ಏನಾಗುತ್ತೆ, ಸೊ ನಮ್ಗೆ ಇಲ್ಲಿ ಏನಿದೆ ಅಂದ್ರೆ equation 1 and 2 add ಮಾಡಿದಾಗ ಈ equation ಆ equation ಇಲ್ಲ I plus I ಏನಾಗುತ್ತೆ, ಈ equation ಆ equation add ಮಾಡ್ತಾರೆ I plus I ಏನಾಗುತ್ತೆ, that is 2y ಆಗುತ್ತೆ. 2y that is equal to, ಇಲ್ಲಿ ನೋಡಿ ಲಿಮಿಟ್ಸ್ ಸೇಮ್ ಇದಾವೆ. ಓಕೆ, ಲಿಮಿಟ್ಸ್ ಸೇಮ್ ಇದಾವೆ. ಲಿಮಿಟ್ಸ್ ಬರ್ಕೊಳ್ಳಿ. ಏನಿದ್ರೆ ಇಂಟಿಗ್ರೇಷನ್ ಫ್ರಮ್ pi by 6 ಇಂದ pi by 3 ಹೆಂಗಿದೆ ಹೆಂಗೆ ಬರ್ಕೊಳ್ಳಿ. ಓಕೆ, ಸೊ ಇಲ್ಲೇನಿದಾವೆ, ಸೊ ನಮ್ಗೆ ಇದೇನಿದೆ, ಇದು ಸೆಪರೇಟ್ ಆಗಿದೆ, ನಮ್ಗೆ ಏನಿದೆ ಅದು ಸೆಪರೇಟ್ ಬರ್ಕೊಳ್ಳಿ. ಫಸ್ಟ್ ಏನಿದೆ root of cos x divided by root of cos x plus root of sin x plus root of sin x divided by root of cos x plus root of sin. ಇಷ್ಟೇನ ಇದನ್ನ ಇಂಟಿಗ್ರೇಷನ್ ಮಾಡಿ ಆಡ್ ಮಾಡಿದ್ವಿ. ಇಷ್ಟು ಆಡ್ ಮಾಡಿದ್ವಿ ಅಂತಂದಾಗ ಇಲ್ಲಿ ನೋಡಿ ಡಿನಾಮಿನೇಟರ್ ಸೇಮ್ ಇದೆ. ಓಕೆ, ಡಿನಾಮಿನೇಟರ್ ಸೇಮ್ ಇದ್ದಾಗ ನಮ್ಗೆ ಏನಾಗುತ್ತೆ, ನ್ಯೂಮರೇಟರ್ ಆಡ್ ಮಾಡಬೇಕು, ಸಬ್ಸ್ಟ್ರಾಕ್ಟ್ ಸೆಪರೇಟ್. ಡಿನಾಮಿನೇಟರ್ ಸೇಮ್ ಇದೆ, ನಮ್ಗೆ ಇಲ್ಲಿ ರೈಟ್ ಇಂಟಿಗ್ರೇಷನ್ ಫ್ರಮ್ pi by 6 ಇಂದ pi by 3. ಓಕೆ, ನಮ್ಗೆ ಡಿನಾಮಿನೇಟರ್ ಸೇಮ್ ಇದೆ, ಆಡ್ ಮಾಡಿ. ದಟ್ ಈಸ್ ಡಿನಾಮಿನೇಟರ್ ಹೆಂಗಿದೆ ಹೆಂಗೆ ಬರ್ಕೊಳ್ಳಿ.
ಸೊ cos x plus root of sin x. ಓಕೆ, ಇಲ್ಲೇನಿದೆ root cos x write as root cos x plus ಇಲ್ಲೇನಿದೆ root sin x ಇದೆ that you write as. ಓಕೆ, ಸೊ ಇದೇನಾಯ್ತು, ಸೊ ಇವಾಗ ಸೇಮ್ ಆದ್ವಾ ನಮ್ಗೆ. ಸೊ ನ್ಯೂಮರೇಟರ್ಸ್ ಡಿನಾಮಿನೇಟರ್ ಸೇಮ್ ಆಯ್ತಾ, ಕ್ಯಾನ್ಸಲ್ ಮಾಡ್ರಿ. ಸೊ ಇಲ್ಲಿ ನೋಡಿ cos x plus sin x, root of cos x plus root of sin x. ಇಲ್ಲಿ ಏನೇನಿದೆ root of sin x, root of ಏನಿದೆ root of cos x plus root of sin x. ಡಿವೈಡ್ ಕ್ಯಾನ್ಸಲ್ ಮಾಡಿದ್ರೆ ಉಳಿಯೋದೇನು, x ಉಳಿಯುತ್ತೆ. ಸೊ ನಮಗೆ 2y that is equal to 2y. ಸೊ that is equal to ನಮ್ಗೆ ಏನು ಉಳಿಯುತ್ತೆ ಅಂದ್ರೆ ಇಲ್ಲಿ x ಉಳಿಯುತ್ತೆ. x ಉಳಿದ್ರೆ ಏನಾಗುತ್ತೆ, this will become what, x, sorry, integration from pi by 6 ಇಂದ pi by 3. Okay, integration from pi by 6 ಇಂದ pi by 3. So 1 dx. So 1 dx ಬರುತ್ತೆ. ಇದನ್ನ ಸ್ವಲ್ಪ ಸಣ್ಣದು ಮಾಡ್ಬೇಕು ನೋಡಿ, ನಿಮ್ಗೆ ಇಲ್ಲಿ ಬೆಲೆಯ ಮುಗಿಸ್ಬಿಡೋಣ, ಮತ್ತೆ ಬೇರೆ ಬೇಡ. Okay, ಇಷ್ಟ ಆಯ್ತಾ. Now you just see here integration of 1 ಏನು ಬರುತ್ತೆ, integration of 1 ಅಂದ್ರೆ so that is x ಬರುತ್ತೆ. So x, the integration of 1 is that is x. So limits apply ಮಾಡಿ, limits ಎಲ್ಲಿಂದ pi by 3 ಇಂದ okay pi by 6 ಇಂದ pi by. Okay, that is 2y you write as this, 2y you write as this. Okay, so limit substitute ಮಾಡಿದಾಗ which means 2y that is equal to pi by 3 minus. Okay, pi by 3 minus pi by 6 ಅಂದ್ರೆ ಇದು 60 ಡಿಗ್ರಿ, ಇದು 30 ಡಿಗ್ರಿ. ಸೊ 60 ಡಿಗ್ರಿ 30 ಡಿಗ್ರಿ ಕಳೆದಾಗ ಮತ್ತೆ 30 ಡಿಗ್ರಿ ಬರುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ, ದಿಸ್ ಇಸ್ ಈಕ್ವಲ್ ಟು ಮತ್ತೆ ದಿಸ್ ಇಸ್ ಆಲ್ಸೋ ಅಗೇನ್ ದಿಸ್ ಇಸ್ ಈಕ್ವಲ್ ಟು ವಾಟ್, ದಿಸ್ ಇಸ್ ಈಕ್ವಲ್ ಟು pi by 6. ಓಕೆ, pi by 6 ನ ಇಲ್ಲಿ 2y is equal to pi by 6 ಇಲ್ಲಿ ಫರ್ದರ್ ಇದು ಮಾಡ್ತೀನಿ, ನೆಕ್ಸ್ಟ್ ಪೇಜ್ ಗೆ ಹೋಗೋದು ಬೇಡ. ಸೊ 2y is equal to what, pi by 6 ಬಂತ. ಓಕೆ, ಸೊ 2 ನ ಡಿವೈಡ್ ಮಾಡಿ, 2 ನ ಡಿವೈಡ್ ಮಾಡಿದ್ರೆ i ನಮಗೆ pi by 2. Okay, I is equal to pi by 12 ಅಂತ, which means ಇದರ ವ್ಯಾಲ್ಯೂ ಎಷ್ಟು ಬಂತು ನಮಗೆ, this is value nothing but pi by 12 ಅಂತ ಬಂತು. ಇದು ಲಾಸ್ಟ್ ಗೆ ಬರ್ಕೊಳ್ಳಿ. ಓಕೆ, this complete ಇಷ್ಟು ಮಾಡಿದ್ರೆ ನಮಗೆ ಏನು ಬರುತ್ತೆ, ಸೊ ನಮಗೆ ಕಂಪ್ಲೀಟ್ ಆಗಿ 6 ಮಾರ್ಕ್ಸ್ ಬರುತ್ತೆ ನೋಡಿ. ಓಕೆ, ಸೊ ಇದನ್ನ ಬರ್ಕೊಳ್ಳಿ ನೀಟಾಗಿ. ಸೊ ನಾನು ಎಲ್ಲ ಸ್ಟೆಪ್ ಬರ್ಸಿದ್ರೆ ಅಂತ ಹೇಳಿ ನಿಮಗೆ ಬಹಳ ದೊಡ್ಡದು ಕಾಣಿಸಿದ್ರೆ, ಸೊ ನೀಟಾಗಿ ನೀವು ಪ್ರಾಬ್ಲಮ್ ವೈಸ್ ನೀಟಾಗಿ ಮಾಡ್ಕೊಂತಿದ್ರೆ ನಿಮಗೆ ಇಟ್ ಈಸ್ ಬಹಳ ಈಸಿನೇ. ಓಕೆ, ಜಸ್ಟ್ ರೈಟ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಈಗ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ನೋಡಿ, ಸೊ ಅದೇ ತರ ಇದು ಸೇಮ್ ಕ್ವೆಶ್ಚನ್. ಓಕೆ, ಸೊ ಇದನ್ನ ಏನ್ ಮಾಡೋಣ, ಇದನ್ನ ಏನ್ ಮಾಡೋಣ, ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡು, ಸಾರಿ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ, ಇದನ್ನ ರೈಟ್ ಹ್ಯಾಂಡ್ ಸೈಡ್ ಪ್ರೂವ್ ಮಾಡಿದೆ. ಇಂಟಿಗ್ರೇಷನ್ ಫ್ರಮ್ a to b f of x dx that is equal to integration from a to b. ಓಕೆ, ಸೊ 0 ಸಾರಿ ಇಂಟಿಗ್ರೇಷನ್ ಫ್ರಮ್ a to b ಇಲ್ಲ, 0 ಇಂದ a, 0 to a f of a minus x dx ಅಂತ ಇದೆ, ಹೆನ್ಸ್ ಎವಾಲ್ಯೂಯೇಟ್ ಇದೆ ಅಂತ ಇದೆ. ಓಕೆ, ಸೊ ನಾವೇನ್ ಮಾಡೋಣ ಅಂದ್ರೆ ಫಸ್ಟ್ ರೈಟ್ ಹ್ಯಾಂಡ್ ಸೈಡ್ ತಗೊಂಡು ಲೆಫ್ಟ್ ಹ್ಯಾಂಡ್ ಸೈಡ್ ಪ್ರೂವ್ ಮಾಡ್ಕೊಂಡು ಹೋಗೋಣ. ಓಕೆ, ಸೊ ನಮಗೆ ರೈಟ್ ಹ್ಯಾಂಡ್ ಸೈಡ್ ಇದೆ, ರೈಟ್ ಹ್ಯಾಂಡ್ ಸೈಡ್ ಬರ್ಕೊಳ್ಳಿ. ಸೊ ದಟ್ ರೈಟ್ ಹ್ಯಾಂಡ್ ಸೈಡ್ ದಟ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಸೊ ದಿಸ್ ವಿಲ್ ಬಿಕಮ್ ಇಂಟಿಗ್ರೇಷನ್ ಫ್ರಮ್ 0 to a f of a minus x, f of a minus x. ಸೊ ನಾವೇನ್ ಮಾಡೋಣ, a minus x you take it as a minus x you take it as t ಅಂತ ತಗೊಳ್ಳೋಣ. a minus x you take it as t. ಓಕೆ, ಇಲ್ಲಾಂದ್ರೆ which means ನಮಗೆ ಎಲ್ಲ in terms of t ಅಲ್ಲಿ ಬರೀತಿದ್ವಿ ಅಂದ್ರೆ dx ಇದ್ರೊಳಗೆ in terms of t ನೇ ಬರೀಬೇಕು. ದಟ್ ಇಸ್ ವೈ ಇದನ್ನ ಏನ್ ಮಾಡಿ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು 0 ಡಿಫರೆನ್ಷಿಯೇಟ್ ಏನ ಡಿಫರೆನ್ಷಿಯೇಟ್ ಮಾಡಿದ್ರೆ 0 ಆಗುತ್ತೆ. ಓಕೆ, x ನ ಡಿಫರೆನ್ಷಿಯೇಟ್ ಮಾಡಿದ್ರೆ ಮೈನಸ್ ಆಗುತ್ತೆ. ದಟ್ ಇಸ್ ಈಕ್ವಲ್ ಟು dt ನ ಡಿಫರೆನ್ಷಿಯೇಟ್ ಮಾಡಿದ್ರೆ dt ಡಿವೈಡೆಡ್ ಬೈ dx. ಓಕೆ, dt ಡಿವೈಡೆಡ್ ಬೈ dx ನ ಹೆಂಗ್ ಬರೆಯಬಹುದು, ನಾನು dx ದಟ್ ಇಸ್ ಈಕ್ವಲ್ ಟು ಮೈನಸ್ dt. ಓಕೆ, ಸಿಂಪ್ಲಿಫೈ ಮಾಡ್ಕೊಂಡು dx ಇಸ್ ಈಕ್ವಲ್ ಟು ಮೈನಸ್ dt ಅಂತ ಬರೀತೀವಿ. ಓಕೆ, ಇಷ್ಟ ಆಯ್ತಾ. ಇಷ್ಟ ಆದ್ಮೇಲೆ ಸೊ ನಾವು ನೋಡಿ, ಸೊ ಈಗ ಬರ್ಕೊಂಡ್ರೆ ಅಂದ್ರೆ ಏನು, ಇಂಟಿಗ್ರೇಷನ್ ಫ್ರಮ್ ಬೇಡ ಆಮೇಲೆ ಬರೋದು, ಇಂಟಿಗ್ರೇಷನ್ ಆಫ್ f of t dt f of t ಅಂದ್ರೆ dx ನ ಏನು ಬರೀಬಹುದು, dx ಇಟ್ ಆಸ್ ಮೈನಸ್ dt ಇಟ್ ಆಸ್ ಇದು ಮೈನಸ್ dt ಆಯ್ತಾ. ಓಕೆ, ಮೈನಸ್ dt ಆದ್ಮೇಲೆ ಸೊ ನಮಗೆ ಲಿಮಿಟ್ ಸಬ್ಸ್ಟಿಟ್ಯೂಟ್, ಲಿಮಿಟ್ ಬಂದು ಏನು, ಇದು ಏನು ವಿತ್ ರೆಸ್ಪೆಕ್ಟ್ ಟು x ಇಂದ. ಓಕೆ, ವಿತ್ ರೆಸ್ಪೆಕ್ಟ್ ಟು x, ವಿತ್ ರೆಸ್ಪೆಕ್ಟ್ ಟು t ಇದ್ದಾಗ ನಮಗೆ ಲಿಮಿಟ್ಸ್ ಚೇಂಜ್ ಆಗ್ತವೆ. ವಿಚ್ ಮೀನ್ಸ್ x is equal to 0 ಇದ್ದಾಗ, x is equal to 0 ಇದ್ದಾಗ t ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿ a minus 0 ಆಗುತ್ತಾ, a minus 0 ಅಂದ್ರೆ ದಟ್ ಈಸ್ t is equal to a. ಇದರ ಸಬ್ಸ್ಟಿಟ್ಯೂಟ್ ಮಾಡಬಹುದು a minus 0 ಅಂದ್ರೆ a t ವ್ಯಾಲ್ಯೂ ಏನು ಬಂತು, a ಬಂತು. ಅದೇ ತರ ಸೊ ನಮಗೆ ಏನಾಗುತ್ತೆ, x ವ್ಯಾಲ್ಯೂ a ಇದ್ದಾಗ ದಟ್ ಈಸ್ t ವ್ಯಾಲ್ಯೂ ಎಷ್ಟು, ಸೊ a minus a ದಟ್ ಈಸ್ a minus a ಅಂದ್ರೆ ದಟ್ ಈಸ್ 0 ಆಗುತ್ತೆ. ಸೊ t ವ್ಯಾಲ್ಯೂ 0. ಓಕೆ, x ವ್ಯಾಲ್ಯೂ 0 ದಾಗ t ವ್ಯಾಲ್ಯೂ ಏನಾಗುತ್ತೆ, a ಆಗುತ್ತೆ. x ವ್ಯಾಲ್ಯೂ 0 ದಾಗ t ವ್ಯಾಲ್ಯೂ a ಇದೆ, x ವ್ಯಾಲ್ಯೂ a ಇದ್ದಾಗ t ವ್ಯಾಲ್ಯೂ ಏನಿದೆ, ಸೊ ದಟ್ ಈಸ್ 0. ಓಕೆ,
ಈಗ ನೋಡಿ, ಸೊ this we can write as integration from a to integration minus our integration from a to 0 f of t dt. Okay, f of t dt. ಸೊ ನಮಗೆ ಇದನ್ನ ಇಂಟರ್ಚೇಂಜ್ ಮಾಡ್ಕೋಬಹುದಾ ಲಿಮಿಟ್ಸ್? ಓಕೆ, ಲಿಮಿಟ್ಸ್ ಇಂಟರ್ಚೇಂಜ್ ಮಾಡ್ಕೊಂಡ್ರೆ ಇದು ನೆಗೆಟಿವ್ ಇದೆ ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ. ಫ್ರಮ್ ವಿಚ್ ಪ್ರಾಪರ್ಟಿ? ಬೈ p1 ಪ್ರಾಪರ್ಟಿ. p1 ಪ್ರಾಪರ್ಟಿ ಹೆಂಗ್ ಬರೆಯಬಹುದು? ಇಂಟಿಗ್ರೇಷನ್ ಫ್ರಮ್ 0 ಇಂದ a f of t f of t dt. Okay, next ಇದಾಯ್ತಾ? ಇದಾದ್ಮೇಲೆ ಸೊ ನಮ್ಗೆ ಏನಿದೆ ಇನ್ ಟರ್ಮ್ಸ್ ಆಫ್ x ಇದೆ. ಸೊ ದಟ್ ಈಸ್ ವೈ ಸೊ ಯೂಸಿಂಗ್ ದಿ ಇಂಟಿಗ್ರೇಷನ್ ಬೈ ಪ್ರಾಪರ್ಟಿ 1. ಸೊ ಪ್ರಾಪರ್ಟಿ 0 ಬೈ ಪ್ರಾಪರ್ಟಿ 0 by property 0 ನಾವು ಏನು ಬರೆಯಬಹುದು? by property 0. so this we can reduce ಎಲ್ಲೆಲ್ಲಿ t ಇದೆ ಅಲ್ಲಿ x ಬರಬಹುದಾ? so that we can reduce integration from 0 to a f of x dx ಅಂತ ಬರ್ತದೆ. ಓಕೆ, ಸೊ ಇಷ್ಟು ಬರೆದ್ರೆ ನಿಮಗೆ ಇದು ಪ್ರೂಫ್ ಆಯ್ತು. ಓಕೆ, ಇಷ್ಟು ಪ್ರೂಫ್ ಆಯ್ತಾ? ಸೊ ಪ್ರೂಫ್ ಆದ್ಮೇಲೆ ಸೊ ನಾವೇನ್ ಮಾಡಬೇಕು? ಇದನ್ನ ಹೆನ್ಸ್ ಎವಾಲ್ಯುಯೇಟ್ ಅಂತ ಹೇಳಿ ಇದು ಕೊಡ್ತಾನೆ. ಓಕೆ, ಹೆನ್ಸ್ ಎವಾಲ್ಯುಯೇಟ್ ಅಂತ ಹೇಳಿ ಅದು ಕೊಡ್ತಾನೆ, ಅದನ್ನ ಸಾಲ್ವ್ ಮಾಡೋಣ. ಓಕೆ, ಇಷ್ಟೇ ಪ್ರೂಫ್. ಇಷ್ಟು ಮಾಡಿದ್ರೆ 4 ಮಾರ್ಕ್ಸ್, ಅದನ್ನ ಮಾಡಿದ್ರೆ 2 ಮಾರ್ಕ್ಸ್. ಸೊ ನೆಕ್ಸ್ಟ್ ನೋಡೋಣ, ನಾವು ಇದನ್ನ ಪ್ರೂವ್ ಮಾಡೋಣ. which means integration from 0 to a ಅಂತ ಕೊಟ್ಟಿದ್ದಾನೆ, root x divided by root x plus root of a minus x ಅಂತ ಕೊಟ್ಟಿದೆ. ಇದರದ್ದು ಇಂಟಿಗ್ರೇಷನ್ ಕಂಡುಹಿಡಿಯಬೇಕು. ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ i. ಓಕೆ, ಇದನ್ನ i ಅಂತ ಕನ್ಸಿಡರ್ ಮಾಡ್ಕೊಂಡು i ಅಂತ ಕನ್ಸಿಡರ್ ಮಾಡಿದ್ರು ಅಂತ ಮೇಲೆ ಓಕೆ, ಸೊ ಇದನ್ನ ಈ ಫಾರ್ಮುಲಾ ಅಪ್ಲೈ ಮಾಡಿದ್ರು. ನೋಡಿ ಏನಿದೆ ಏನಂದ್ರೆ ಎಲ್ಲೆಲ್ಲಿ ಇದು ಈ ತರ ಇದೆ ಅಂತ ಅನ್ಕೊಳ್ಳಿ. ಓಕೆ, ಈ ತರ ಇದೆ, ಎಲ್ಲೆಲ್ಲಿ ಇದೆ ಅಲ್ಲಿ a minus x. ಎಲ್ಲೆಲ್ಲಿ ಇದೆ ಅಲ್ಲಿ ಸಾರಿ ಎಲ್ಲೆಲ್ಲಿ x ಇದೆ ಅಲ್ಲಿ a minus x. a ಅಂದ್ರೆ ಏನಾದ್ರೆ ಇಲ್ಲಿ b ವೈ. ಓಕೆ, ಸೊ ದಟ್ ಈಸ್ ವೈ ಇಲ್ಲಿ ಏನು ಮಾಡಿದ್ವಿ? ಸೊ ಎಲ್ಲೆಲ್ಲಿ x ಇದೆ ಅಲ್ಲಿ a minus x ಹಾಕೋಣ. ಸೊ ದಟ್ ಈಸ್ ವೈ ದಿಸ್ ಯು ಕ್ಯಾನ್ ರೈಟ್ i is equal to integration of 0 to a that is equal to root of a minus x divided by root of a minus x plus here a minus of a minus. ಇಷ್ಟು ಬರುತ್ತಾ? ಓಕೆ, ಇಷ್ಟು ಬಂದ್ಮೇಲೆ ಸೊ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿ. ಸೊ ದಟ್ ಇಸ್ ಯು ಕ್ಯಾನ್ ರೈಟ್ integration from 0 to a root of a minus x right as it is, here also root of a minus x right as it is. ಓಕೆ, ಇಲ್ಲಿ ಪ್ಲಸ್ ಇದು ನೋಡಿ, ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ? ಇಲ್ಲಿ ಸೈಡಿಗೆ ಮಾಡ್ತೀನಿ ನೋಡಿ, a minus ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಎಕ್ಸ್. ಪ್ಲಸ್ ಎ ಮೈನಸ್ ಕ್ಯಾನ್ಸಲ್ ಮಾಡಿ ಉಳಿಯೋದೇ ನಮಗೆ ಏನು ಉಳಿಯುತ್ತೆ ನಮಗೆ? ಸೊ ದಿಸ್ ವಿ ಹ್ಯಾವ್ ಗಾಟ್ ಇಟ್ ಆಸ್ ರೂಟ್ ಎಕ್ಸ್. Okay, so which means this is also this you consider as equation 2. Okay, this you consider as equation 1. So equation 1 is equation 2 ಅಂತ consider ಮಾಡ್ಕೊಳ್ಳೋಣ. Okay, these two equation 1 and equation 2 add ಮಾಡಿ. Okay, equation 1 ಮತ್ತೆ equation 2 ನ add ಮಾಡೋಣ. equation 1 add equation 1 and 2. Okay, so equation 1 and 2 add ಮಾಡಿದ್ರೆ ಏನು ಬರುತ್ತೆ ನೋಡಿ? So that is integration from so I plus I ಅಂದ್ರೆ I plus I ಅಂದ್ರೆ that is 2y ಆಗುತ್ತೆ. 2y that is equal to integration. In limit same ಇದೆ, so limit same ಇದ್ದಾಗ ಮಾತ್ರ ನೀವು ಸೊ ಫಂಕ್ಷನ್ ಚೇಂಜ್ ಇಲ್ಲಿ ನಡಿ. ಲಿಮಿಟ್ ಸೇಮ್ ಇದ್ದಾಗ ಮಾತ್ರ ನಾವು ಆಡ್ ಮಾಡಕ್ ಬರುತ್ತೆ, ಇಲ್ಲಾಂದ್ರೆ ಆಡ್ ಮಾಡಕ್ ಬರಲ್ಲ. ಸೊ ದಟ್ ಈಸ್ ಇಂಟಿಗ್ರೇಷನ್ ಫ್ರಮ್ 0 to a. ಓಕೆ, ಸೊ ದಟ್ ಈಸ್ ರೂಟ್ x ಡಿವೈಡೆಡ್ ಬೈ ರೂಟ್ x ಪ್ಲಸ್ ರೂಟ್ ಆಫ್ a minus x. ಓಕೆ, ಪ್ಲಸ್ ರೂಟ್ ಆಫ್ a minus x ಡಿವೈಡೆಡ್ ಬೈ ರೂಟ್ ಆಫ್ a minus x. ಓಕೆ, ಪ್ಲಸ್ ರೂಟ್ ಆಫ್ x ಇದೆ. ಇಲ್ಲಿ ನೋಡಿ ಡಿನಾಮಿನೇಟರ್ ಎರಡು ಸೇಮ್ ಇದೆ. ಓಕೆ, ಸೊ ಡಿನಾಮಿನೇಟರ್ ಸೇಮ್ ಇದ್ದಾಗ ನಾವೇನ್ ಮಾಡಬಹುದು? ಆಡ್ ಮಾಡಬಹುದಾ? ಡಿನಾಮಿನೇಟರ್ ಸೇಮ್ ಮಾಡ್ಕೊಂಡ್ರೆ ನಮಗೆ ಆಡ್ ಮಾಡಬಹುದು. ಡಿನಾಮಿನೇಟರ್ ಸೇಮ್ ಇದ್ರೆ ನಾವು ಆಡ್ ಮಾಡಿದ್ದು, ನ್ಯೂಮರೇಟರ್ ಆಡ್ ಇದ್ರೆ ಆಡ್ ಮಾಡ್ಕೊಳ್ಳಿ, ಸಬ್ಸ್ಟ್ರಾಕ್ಟ್ ಇದ್ರೆ ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲೇ ಇದೆ, ಸೊ ಡಿನಾಮಿನೇಟರ್ ಸೇಮ್ ಇದೆ, ವಿಚ್ ಮೀನ್ಸ್ ಇಂಟಿಗ್ರೇಷನ್ ಫ್ರಮ್ 0 ಇಂದ 2y ರೈಟ್ as it is integration 0 to a. ಸೊ ನ್ಯೂಮರೇಟರ್ ಡಿನಾಮಿನೇಟರ್ ಸೇಮ್ ಇದೆ, ದಟ್ ಯು ಕ್ಯಾನ್ ರೈಟ್ as root of a minus x plus. ಓಕೆ, ಇಲ್ಲೇನಿದೆ? ಸೊ ಹಿಯರ್ ಏನಿದೆ? ಸೊ ರೂಟ್ x ಇದೆ, ರೂಟ್ x ಏನಿದೆ ಹಂಗೆ ಮಾಡ್ಕೊಳ್ಳಿ. ಪ್ಲಸ್ ಇಲ್ಲೇನಿದೆ? ರೂಟ್ ಆಫ್ a minus x. ಸೊ ನಾವು ಎಷ್ಟು ಬಂತ? ಸೊ ಎಷ್ಟು ಬಂದ್ಮೇಲೆ ಯು ಜಸ್ಟ್ ಸಿ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಸೇಮ್ ಇದೆ ಎರಡು. ಓಕೆ, ಏನಿದೆ? ರೂಟ್ x ಪ್ಲಸ್ ರೂಟ್ ಆಫ್ a minus x. ಇಲ್ಲೇನು ರೂಟ್ ಆಫ್ a minus x ಪ್ಲಸ್ ರೂಟ್ x ಎರಡು ಸೇಮ್ ಇದೆ. ಸೊ ಸೇಮ್ ಇದೆ ಅಂದಾಗ ಸೊ ಇಲ್ಲೇನಿದೆ? ಇದು 2 plus 3, ಇಲ್ಲಿ 3 plus 2 ಇದ್ದಂಗೆ ಈ ತರ ಇದೆ. ಓಕೆ, ಅಂದ್ರೆ ಸೇಮ್ ಎರಡು. ಸೊ 2 plus 3 ಅಂದ್ರೆ ಏನು? 5, 3 plus 2 ಅಂದ್ರೆ 5, ಎರಡು ಸೇಮ್. ದಟ್ ಈಸ್ ವೈ ಸೇಮ್ ಇದೆ ಅಂದ್ರೆ ಇದು ಕ್ಯಾನ್ಸಲ್. ಸೊ ಎರಡು ಕ್ಯಾನ್ಸಲ್ ಮಾಡಿದಾಗ ಕೂಡ ಇದೆ. ಸೊ ದಟ್ ಈಸ್ ಆ 2y ದಟ್ ಈಸ್ ಈಕ್ವಲ್ ಟು ನಮಗೆ ಇಂಟಿಗ್ರೇಷನ್ ಫ್ರಮ್ 0 to a ಸೊ dx. ಎಷ್ಟು ಬರುತ್ತೆ? ಇಂಟಿಗ್ರೇಷನ್ ಆಫ್ ಏನಿಲ್ಲ ಅಂದ್ರೆ 1 ಇರುತ್ತೆ. ಇಂಟಿಗ್ರೇಷನ್ ಆಫ್ 1 ಅಂದ್ರೆ ಸೊ ಇಂಟಿಗ್ರೇಷನ್ ಆಫ್ 1 ಅಂದ್ರೆ ದಟ್ ಈಸ್ x ದಟ್ ಈಸ್ 2y ದಟ್ ಈಸ್ ಈಕ್ವಲ್ ಟು a. ಲಿಮಿಟ್ ಅಪ್ಲೈ ಮಾಡಿ, ಲಿಮಿಟ್ ಏನಿದೆ? 0 ಇಂದ a. ಸೊ ಲಿಮಿಟ್ ಅಪ್ಲೈ ಮಾಡಿ, ಸೊ ದಟ್ ಮೀನ್ಸ್ 2y ದಟ್ ಈಸ್ ಈಕ್ವಲ್ ಟು a ಟು ಸೊ ಫಸ್ಟ್ ಏನು ಮಾಡಬೇಕು? ಲಿಮಿಟ್ a ಸಬ್ಸ್ಟಿಟ್ಯೂಟ್ ಮಾಡಬೇಕು, ಮೈನಸ್
ಓಕೆ ಸೊ ಮಸ್ಟ್ ಏನ್ ಬಂದ್ರೆ a ಅಷ್ಟೇ ಉಳಿತು ನಮಗೆ 2i is equal to ಅಂದ್ರೆ a ಬಂದ್ರೆ ನಮಗೆ ಓಕೆ i is equal to a ಅಂದ್ರೆ ಇದರ ಆನ್ಸರ್ ಏನಂದ್ರೆ ಇದರ ಆನ್ಸರ್ ನಮಗೆ ಇಂಟಿಗ್ರೇಷನ್ ಫ್ರಮ್ a to 0 to a root x divided by root of a minus x plus root x that is equal to ಏನಂದ್ರೆ that is a divided by 2. ಓಕೆ ಇಷ್ಟು ಬರೆದ್ರೆ ನಿಮಗೆ ಆರ್ ಮಾರ್ಕ್ಸ್ ಬರುತ್ತೆ ನೋಡಿ, ಈಸಿನೇ ಇದೆ. ಓಕೆ ನೀವು ಈಸಿ ಅಂಡ್ ನೀಟ್ ಆಗಿ ಒಂದೊಂದೇ ಸ್ಟೆಪ್ ಸಾಲ್ವ್ ಮಾಡ್ಕೊಳ್ಳಿ. ಓಕೆ ಸೊ ನೆಕ್ಸ್ಟ್ ಇದನ್ನ ಪ್ರೂವ್ ಮಾಡೋದು ಇಂಪಾರ್ಟೆಂಟ್. ಆಲ್ಮೋಸ್ಟ್ ಇವೆರಡು ಕ್ವಶನ್ಸ್ ಕೇಳಿದ್ರೆ ಇವೆರಡು ಕ್ವಶನ್ಸ್ ಅಂದ್ರೆ ಪ್ರೀವಿಯಸ್ ಪ್ರಾಪರ್ಟಿ ಮತ್ತೆ ಈ ಪ್ರಾಪರ್ಟಿ ನಿಮ್ಗೆ ಚೆನ್ನಾಗಿ ಗೊತ್ತಿದ್ರೆ ಸೊ ಎಲ್ಲ ಕ್ವಶನ್ಸ್ ನೀವು ಈಸಿಯಾಗಿ ಮಾಡ್ತೀರಾ ಅಂತ ಅರ್ಥ. ಓಕೆ ಸೊ ದಟ್ ಈಸ್ ವೈ ಈ ಎರಡು ಪ್ರಾಪರ್ಟೀಸ್ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ ಓಕೆ ಸೊ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಏನಿದೆ. ಓಕೆ ಸೊ ನೆಕ್ಸ್ಟ್ ಕ್ವಶನ್ ಅದೇ ನೋಡಿ ಸೇಮ್ ಇದನ್ನ ಮಾಡಿದ್ವಿ ಅದೇ ಕ್ವಶನ್ ಬಟ್ ಇದು ಎಕ್ಸ್ಟ್ರಾ ಕೊಟ್ಟಿದೆ. ಓಕೆ ಇದು ಪ್ರಾಪರ್ಟಿ 4 ಮಾಡಿ ಪ್ರೂವ್ ಮಾಡಿದೆ ಅದೇ ಎಕ್ಸ್ಟ್ರಾ ಕ್ವಶನ್ ಕೊಟ್ಟಿದ್ದೀನಿ ಅದನ್ನ ಮಾಡ್ಕೊಂಡು ತಗೋಣ. ಹೆನ್ಸ್ ಎವಾಲ್ಯುಯೇಟ್ ಸೊ ದಟ್ ಈಸ್ i is equal to ಏನು ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಇಂಟಿಗ್ರೇಷನ್ ಫ್ರಮ್ where to where 0 ಇಂದ pi by 2 ಇಂಟಿಗ್ರೇಷನ್ ಫ್ರಮ್ 0 ಇಂದ pi by 2 ಇದೆ 0 ಇಂದ pi by 2. ಸೊ ದಟ್ ಈಸ್ ನಮ್ಗೆ ಏನಿದೆ ಅದು ಫಸ್ಟ್ ಬರ್ಕೊಳ್ಳಿ cos pi to the power x ಇಲ್ಲೇನಿರುತ್ತೆ sin to the power 5x ಮತ್ತೆ ಇಲ್ಲಾಂದ್ರೆ cos to the power. ಸೊ ಇದು ಅದೇ ಫಾರ್ಮುಲಾ ಇಲ್ಲ ಸೇಮ್ ಎಕ್ಸಾಕ್ಟ್ಲಿ ಇದೇ ಫಾರ್ಮುಲಾ ಇದೆ. ಎಲ್ಲೆಲ್ಲಿ ಎಫ್ ಇದೆ ಅಲ್ಲಿ ಏನು ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ a minus a plus ಅಲ್ಲಿ ನಮಗೆ pi by 2. ಓಕೆ ಇದು -pi by 2 ಅಲ್ಲ ಇದು. ಓಕೆ a plus ಅಲ್ಲಿ ಏನಂದ್ರೆ pi by 2 ಎಲ್ಲೆಲ್ಲಿ a ಇದೆ ಅಲ್ಲಿ pi by 2 ಸೊ ಅಲ್ಲಿ ಅಂದ್ರೆ x plus ಅಲ್ಲಿ ಏನಾಗುತ್ತೆ a minus x ಆಗುತ್ತೆ ಅಂದ್ರೆ ಸೊ a plus x plus ಅಲ್ಲಿ ಏನಾಗುತ್ತೆ pi by 2 minus x ಆಗುತ್ತೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ this will become integration of 0 ಇಂದ pi by 2. so this is become cos to the power of ಸೊ ಇದನ್ನ ಏನು ಮಾಡ್ಕೊಳ್ಳಿ ಫಸ್ಟ್ ಇದು ಪವರ್ ನ ಮೇಲೆ ಬರ್ಕೊಳ್ಳಿ ಪವರ್ ಏನಂದ್ರೆ cos pi by 2 minus x whole power 5 ಇದರ ಬರ್ಕೋಬಹುದು because you should know ಏನು that is cos square x that is also equal to cos x whole square ಎರಡು ಸೇಮ್ ಅಂತ. ಓಕೆ cos square x is also equal to cos x whole square ಎರಡು ಸೇಮ್ ಅಂತ. ಅದಕ್ಕೋಸ್ಕರ ಏನು ಮಾಡಿದ್ರಿ ಇಲ್ಲಿ cos to the power 5x second rate as cos of pi by 2 minus x to the power 5 ಅಂತ ಬರ್ಕೊಳ್ಳಿ. ಇಲ್ಲಿ ಎಕ್ಸ್ಪ್ರೆಷನ್ ಏನು ಹಾಕಿದೀನಿ ಸೊ ಎಕ್ಸ್ಪ್ರೆಷನ್ ಏನು ಹಾಕಿದೀನಿ ಅಂದ್ರೆ pi by 2 minus x ಹಾಕಿದೀನಿ. ಓಕೆ pi by 2 minus x ಅದಿದ್ರೆ ಇಲ್ಲಿ ನೋಡಿ ಸೊ this second rate as sin of pi by 2 minus x whole power 5 ಪ್ಲಸ್ ಅದೇ ತರ ಇಲ್ಲಿ ಏನು ಬರುತ್ತೆ cos of pi by 2 minus x whole power 5 ಎಲ್ಲೆಲ್ಲಿ x ಹಾಕಿದೀನಿ ಎಲ್ಲೆಲ್ಲಿ x ಇದೆ ಅಲ್ಲಿ ಏನು ಮಾಡಿದೀನಿ pi by 2 minus x ಹಾಕಿದೀನಿ ಎಲ್ಲೆಲ್ಲಿ x ಇದೆ ಅಲ್ಲಿ pi by 2 minus x ಹಾಕಿದೀನಿ. this we can further simplify 0 ಇಂದ pi by 2 ಇದೆನಾ. ಓಕೆ so which means you know that cos of pi by 2 minus x ಅಂದ್ರೆ ಏನು ಬರೀಬಹುದು cos of pi by 2 minus x ಅಂದ್ರೆ that is sin x to the power 5 ಅಂತ ಅರ್ಥ. ಓಕೆ ಅದೇ ತರ sin of pi by 2 minus x ಅಂದ್ರೆ ಏನು that is cos of pi by 2 minus x. ಓಕೆ ಸೊ ಪ್ಲಸ್ ಇಲ್ಲಿ whole power ಹೆಂಗಿದೆ ನಿಮಗೆ. ಓಕೆ ಅದೇ ತರ cos pi by 2 minus x second rate that is sin pi by 2 minus x ಅಂದ್ರೆ sin pi by 2 minus x ಅಂದ್ರೆ that is cos x whole power 5 ಅಂತ. ಓಕೆ ಅದೇ ತರ cos pi by 2 minus x ಅಂದ್ರೆ that is sin x ಅಂತ ಅರ್ಥ whole power 5 ಹೆಂಗಿದೆ ಹಂಗೆ. ಓಕೆ ಸೊ ನಾವು ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ಇಂಟಿಗ್ರೇಷನ್ ಫ್ರಮ್ 0 ಇಂದ pi by 2 right as it is this you can write as sin to the power 5x divided by cos to the power 5x plus the sin to the power 5x. This is also I. Okay. So in order to the equation 1 and assume ಮಾಡ್ಕೊಂಡು this you consider as equation 2. Okay. ಇಲ್ಲಿ ಎರಡು ಡಿನಾಮಿನೇಟರ್ ಸೇಮ್ ಇದಾವೆ. ಡಿನಾಮಿನೇಟರ್ ಸೇಮ್ ಇದ್ದಾಗ ನಾವು ಏನು ಮಾಡಬೇಕು ಡಿನಾಮಿನೇಟರ್ ಸೇಮ್ ಇದ್ದಾಗ ಈ ಎರಡು ಈಕ್ವೇಷನ್ ಆಡ್ ಮಾಡ್ತೀವಿ ನೋಡಿ add equation so 1 and 2 ಲಿಮಿಟ್ಸ್ ನೇಮ್ ಇರಬೇಕು ಫಸ್ಟ್ ಲಿಮಿಟ್ಸ್ ಅಂದ್ರೆ 0 ಇಂದ pi ಇದನ್ನ 0 i plus i ಏನಾಗುತ್ತೆ ನಮಗೆ i plus i ನಮಗೆ 2i ಆಗುತ್ತೆ. ಓಕೆ ಸೊ ದಿಸ್ ವಿಲ್ ಬಿಕಮ್ ವಾಟ್ 2i that is equal to integration from 0 to pi by 2. ಸೊ ಇಲ್ಲಿ ಏನಿದೆ ಇಲ್ಲಿ cos ಇಲ್ಲಿ ಏನಿದೆ ಅಲ್ಲೆಲ್ಲ ಬರ್ಕೊಳ್ಳಿ so that you can write as cos to the power 5x divided by cos to the power 5x. Okay, sorry, sin to the power 5. Sin to the power 5x okay, plus the cos to the power 5x. Okay.
ಪ್ಲಸ್ ಇಲ್ಲೇನಿದೆ, ಇಲ್ಲಿ sin to the power 5x divided by sin to the power 5x plus cos to the power 5. ಇಲ್ಲೇನಿದೆ sin to the power 5x divided by sin to the power 5x cos to the power. ಓಕೆ, ಇಷ್ಟಿದೆನಾ? ಓಕೆ, ಸೊ ನಾವು ಇಷ್ಟಿದೆ ಅಂತಂದಾಗ ಸೊ ಇಲ್ಲಿ ನೋಡಿ ಡಿನಾಮಿನೇಟರ್ ಸೇಮ್ ಇದೆ, ಡಿನಾಮಿನೇಟರ್ ಸೇಮ್ ಇದೆ, ನ್ಯೂಮರೇಟರ್ ಆಡಿದ್ರೆ ಆಡ್ ಮಾಡ್ಕೋಬೇಕು. ದಿಸ್ ವಿಲ್ ಬಿಕಮ್ ಸೊ 2y integration from 0 to pi by 2 whole divided by sin to the power x plus cos to the power x. So numerator add ಮಾಡ್ಕೊಳ್ಳಿ. ಸೊ ನಮಗೆ ಏನಿದೆ numerator is cos to the power x plus sin to the power dx ಅಂತ ಇದೆ. Now you just see divide same ಇದೆನಾ? ಓಕೆ, ಸೊ ಅಂದ್ರೆ numerator denominator same ಇದೆ ನೋಡಿ. ಓಕೆ, ಇಲ್ಲಿ cos to the power 5x plus sin to the power 5x, ಅದೇ ತರ ಇಲ್ಲಿ sin to the power 5x cos to the ಎರಡು ಸೇಮ್ ಇದೆ, ನಾವು ಕ್ಯಾನ್ಸಲ್ ಮಾಡ್ಕೊಂಡು ಸೈಡ್ ಸೇಮ್ ಕ್ಯಾನ್ಸಲ್ ಮಾಡ್ಕೊಂಡು ಏನು ಬರುತ್ತೆ ನಮಗೆ ದಟ್ ಈಸ್ 1 ಆಗುತ್ತೆ, which means 2y is equal to ಏನು ಬರುತ್ತೆ 2y is equal to integration from 0 to that is one integration. One integration ಏನಾಗುತ್ತೆ, one integration is that is x, that is equal to 2y is equal to x ಬರುತ್ತೆ. x ನ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿಂದ 0 ಇಂದ pi 0 ಇಂದ pi by 2 ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ pi by 2 minus 0 ಅಂತ ಅರ್ಥ. ಓಕೆ, pi by 2 minus 0 ಅಂದ್ರೆ ಇಲ್ಲಿ 2y ಇದೆ. ಓಕೆ, ಸೊ ಇಲ್ಲಿ ನಾವೇನ 2 ನ ಇಲ್ಲಿ ಡಿನಾಮಿನೇಟರ್ ಅಂತ ಅನ್ಕೊಳ್ಳಿ, which means I is equal to n ಬಂತು pi by 4. ಓಕೆ, I is equal to n ಬಂತು pi by 4. ಓಕೆ, ಇಷ್ಟು ನಮಗೆ ಆನ್ಸರ್. ನಮಗೆ ಇಷ್ಟದ ವ್ಯಾಲ್ಯೂ ಎಷ್ಟು ಅಂದ್ರೆ ಇದರದ ವ್ಯಾಲ್ಯೂ ಏನು ಎವಾಲ್ಯೂಯೇಟ್ ಮಾಡಿದ್ರೆ ಇದರ ವ್ಯಾಲ್ಯೂ ಎಷ್ಟು ಬರುತ್ತೆ pi by 4. ಓಕೆ, ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ 6 ಮಾರ್ಕ್ಸ್ ಬರುತ್ತೆ. ಇದನ್ನ ಪ್ರೂವ್ ಮಾಡಬೇಕು, ಆಮೇಲೆ ಅದನ್ನ ಸಾಲ್ವ್ ಮಾಡಿದಾಗ ನಮಗೆ 6 ಮಾರ್ಕ್ಸ್ ಬರುತ್ತೆ. ಓಕೆ, ಈಸಿನೇ ಇದೆ. ಓಕೆ, ಸೊ ನೀವು ನೀಟ್ ಆಗಿ ಸಾಲ್ವ್ ಮಾಡಬೇಕು. ಓಕೆ, ಸೊ ಬರ್ಕೊಳ್ತೀರಾ? ಬರ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ ಸೊ ಇದಿದೆ ನೋಡಿ. ಸೊ ಇದನ್ನು ಪ್ರಾಪರ್ಟಿ 5. ಓಕೆ, ಸೊ ಪ್ರಾಪರ್ಟಿ 5 ಇದೆ. ಓಕೆ, ಇದನ್ನ ಪ್ರೂವ್ ಮಾಡೋದಷ್ಟೇ, ಕ್ವಶನ್ ಏನು ಕೇಳಲ್ಲ. ಓಕೆ, ಪ್ರೂವ್ ಅಷ್ಟೇ ಮಾಡ್ಬಿಡೋಣ. ಓಕೆ, ನಾವೇನ್ ಮಾಡೋಣ, ಇಂಟಿಗ್ರೇಷನ್ ಫ್ರಮ್ 0 to 2a ಅನ್ಕೊಂಡಿದ್ರೆ f of x dx that is equal to integration from 0 to a f of x dx plus integration from so a to a f of x f of 2a minus x dx ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ಇದನ್ನ ಏನು ಮಾಡೋಣ, ಲೆಫ್ಟ್ ಹ್ಯಾಂಡ್ ಸೈಡ್ ಸೊ ರೈಟ್ ಹ್ಯಾಂಡ್ ಸೈಡ್ ತಗೊಂಡು ಪ್ರೂವ್ ಮಾಡ್ಕೊಂಡು ತಗೊಳ್ಳೋಣ. ಸೊ ರೈಟ್ ಹ್ಯಾಂಡ್ ಸೈಡ್ ಏನಿದೆ ನೋಡಿ. ಓಕೆ, ಸೊ ರೈಟ್ ಹ್ಯಾಂಡ್ ಸೈಡ್ ತಗೊಂಡು ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಏನಿದೆ ಇಂಟಿಗ್ರೇಷನ್ ಫ್ರಮ್ 0 to a f of x dx plus integration from 0 to a f of 2a minus x. Okay, so integration from f of 2a minus x. Okay, so ನಾವು ಇಲ್ಲಿ ನೋಡಿ ಈಗ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಚೆಕ್ ಮಾಡಿದ್ವಿ. ಏನಂತ ನೋಡಿದ್ವಿ, ಇದನ್ನ ಏನ್ ಮಾಡೋಣ, ಇದೊಂದು ಮಾಡೋಣ, ಇದೊಂದು. ಸೊ ನಮ್ಗೆ ಇನ್ನೊಂದು ಇಂಟಿಗ್ರೇಷನ್ ಫ್ರಮ್ 0 to a. ಸೊ ಲೆಟ್ ಅಸ್ ಕನ್ಸಿಡರ್ ಇಕ್ವೇಷನ್ 1 ಅನ್ನು ಅಸ್ಯೂಮ್ ಮಾಡ್ಕೊಳ್ಳಿ. ಇದನ್ನ ರೈಟ್ ಹ್ಯಾಂಡ್ ಸೈಡ್ ಇಕ್ವೇಷನ್ ಇದನ್ನ ಸಾಲ್ವ್ ಮಾಡಿ. ಇಂಟಿಗ್ರೇಷನ್ ಫ್ರಮ್ 0 to a f of 2a minus x dx. f of 2a minus x ನಾನು ಹೆಂಗ್ ಬರೀಬಹುದು? ಓಕೆ, ಈಗ ಜಸ್ಟ್ ನಾವು ಪ್ರಾಪರ್ಟಿ ಕಲ್ತಿದ್ವಿ. ಸೊ ಏನ್ ಪ್ರಾಪರ್ಟಿ ಕಲ್ತಿದ್ವಿ? ಈ ಪ್ರಾಪರ್ಟಿ ಕಲ್ತಿದ್ವಾ? ಓಕೆ, f of 2a minus x ಇದೆ, ಬಟ್ ಇಲ್ಲಿ ಏನಿದೆ a minus x ಇದೆ, ಬರಲ್ಲ. ಅಂದ್ರೆ f of 2a minus x ಇದೆ, ಬರಲ್ಲ. ಅಂದ್ರೆ ಏನ್ ಮಾಡೋಣ, ಇದರಿಂದ ಸಾಲ್ವ್ ಮಾಡ್ಕೊಂತ ಇದನ್ನ ಸಾಲ್ವ್ ಮಾಡ್ಕೊಂತ. ಓಕೆ, 0 ಇಂದ a, ಸೊ ಬಿಕಾಸ್ ಅಲ್ಲಿ a minus x ಇದೆ, ಇಲ್ಲಿ ಏನಿದೆ 2a minus x ಇದೆ, ಅದು ಬರಲ್ಲ. ಅಂದ್ರೆ ಅದಕ್ಕೋಸ್ಕರ ಇದನ್ನ ಸಾಲ್ವ್ ಮಾಡ್ಕೊಂತ ಇದನ್ನ ಸಾಲ್ವ್ ಮಾಡೋಣ. ಓಕೆ, ಇದನ್ನ ಸಾಲ್ವ್ ಮಾಡ್ತೇನೆ ಅಂದ್ರೆ ಫಸ್ಟ್ ಏನು ಮಾಡೋಣ, x ನಲ್ಲಿ 2a minus x ಟೇಕ್ ಇಟ್ ಆಸ್ 2a minus x ಏನಂತ t ಅಂತ ತಗೊಳ್ಳೋಣ. 2a minus x ನ ತಗೊಳ್ಳೋಣ, t ಅಂತ ತಗೊಳ್ಳೋಣ. ಓಕೆ, ಸೊ ವಿಚ್ ಮೀನ್ಸ್ ಕಂಪ್ಲೀಟ್ ಆಗಿ t ತಗೊಂಡಾಗ dx ಇನ್ ಟರ್ಮ್ಸ್ ಆಫ್ t ಇರಬೇಕು. ಅದನ್ನ ಇದನ್ನ ಡಿಫರೆನ್ಶಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು x. ಅವಾಗ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ 0 ಆಗುತ್ತೆ, ಮೈನಸ್ ರೇಟ್ ಆಸ್ ಇಟ್ ಇಸ್. x ನ ಡಿಫರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ, t ನ ಡಿಫರೆನ್ಶಿಯೇಟ್ ಮಾಡಿದ್ರೆ dt divided by dx ಆಗುತ್ತೆ. ಓಕೆ, ನಾವು dx ನ ಇಲ್ಲಿ ತೊಂದ್ರೆ ಅವಾಗ ಏನಾಗುತ್ತೆ, dx that is equal to ಮೈನಸ್ ಇಂದ ಎರಡು ಕಡೆ ಮಲ್ಟಿಪ್ಲೈ ಮಾಡಿದ್ರೆ this will become minus dt. ಇಷ್ಟ ಆಯ್ತಾ? ಓಕೆ, ಸೊ ನಮಗೆ ಇದರಿಂದ ಇಕ್ವೇಷನ್ 1 ಇಂದ ಇದನ್ನ ಸಾಲ್ವ್ ಮಾಡ್ಕೊಂಡು ಬರ್ತಿದ್ವಿ. ಓಕೆ, ಅವಾಗ ಏನ್ ಮಾಡೋಣ, ಇಲ್ಲಿ x ವ್ಯಾಲ್ಯೂ ದಿಸ್ ಲಿಮಿಟ್ಸ್ ಬರ್ಕೊಂಡು ಸೊ ಇದೇನಾಗುತ್ತೆ f of t ಆಯ್ತು, x ವ್ಯಾಲ್ಯೂ dx ವ್ಯಾಲ್ಯೂ ಬಂದು ನಮಗೆ ಮೈನಸ್ dt ಬಂತು. ಓಕೆ, ಬಟ್ ಲಿಮಿಟ್ಸ್ ಚೇಂಜ್ ಆಗ್ತವೆ. ಓಕೆ, ಸೊ ಲಿಮಿಟ್ಸ್ ಏನಾಗ್ತವೆ, ಚೇಂಜ್ ಆಗ್ತವೆ. ಓಕೆ, ನಮಗೆ x ವ್ಯಾಲ್ಯೂ 0 ಇದ್ದಾಗ t ವ್ಯಾಲ್ಯೂ ಏನಾಗುತ್ತೆ, 0 ಇದ್ದಾಗ t ವ್ಯಾಲ್ಯೂ ಏನಾಗುತ್ತೆ 2 minus 0 ಆಗುತ್ತೆ. ಓಕೆ, ಸೊ 2 minus 0 ಅಂದ್ರೆ ಏನು, ದಟ್ ಈಸ್ 2 minus 0 ಅಂದ್ರೆ ದಟ್ ಈಸ್ 2a minus 0 ಅಂದ್ರೆ ಏನು ಬರ್ತದೆ, ದಟ್ ಈಸ್ 2a ನೇ ಬರೋದಾ. ಓಕೆ, ಈಗ x ವ್ಯಾಲ್ಯೂ ಏನಿದೆ, x ವ್ಯಾಲ್ಯೂ a ಇದೆ. x ವ್ಯಾಲ್ಯೂ ಇದ್ದಾಗ t ವ್ಯಾಲ್ಯೂ ಏನು ಬರುತ್ತೆ, ಸೊ 2a minus a ಅಂದ್ರೆ ಏನು ಬರುತ್ತೆ, 2a minus a is nothing but ನಮಗೆ ದಟ್ ಈಸ್ a ಬರುತ್ತೆ. ಓಕೆ, which means x ವ್ಯಾಲ್ಯೂ 0 ಇದ್ದಾಗ ಸೊ ನಮಗೆ t ವ್ಯಾಲ್ಯೂ ಏನಿದೆ ದಟ್ ಈಸ್ 2a. ಅದರಿಂದ x ವ್ಯಾಲ್ಯೂ a ಇದ್ದಾಗ ನಮಗೆ t ವ್ಯಾಲ್ಯೂ ಏನಿದೆ
ಇಷ್ಟು ಬಂತ. ಓಕೆ, ಸೊ ನಾವು ಮೈನಸ್ ಹೊರಗೆ ಹಾಕೊಳ್ಳಿ. ಓಕೆ, ಸೊ ಮೈನಸ್ ಹೊರಗೆ ಹಾಕಂದ್ರೆ ಏನಾಗುತ್ತೆ, ಇಲ್ಲಿ ಫರ್ದರ್ ಸೊ ಇಂಟಿಗ್ರೇಷನ್ ಫ್ರಮ್ ಏನಾಗುತ್ತೆ, ಮೈನಸ್ ಹೊರಗೆ ಮೈನಸ್ ಆಫ್ ಇಂಟಿಗ್ರೇಷನ್ ಫ್ರಮ್ 2a to a f of t dt. f of t dt. ಓಕೆ, ಈಗ ಮೈನಸ್ ನಾವು ಎಲಿಮಿನೇಟ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು, ಲಿಮಿಟ್ಸ್ ನ ಇಂಟರ್ಚೇಂಜ್ ಮಾಡಬೇಕು. ಸೊ ಬೈ ವಾಟ್ ಪ್ರಾಪರ್ಟಿ, ಬೈ ಪ್ರಾಪರ್ಟಿ 1 ಇಂದ ಲಿಮಿಟ್ಸ್ ಇಂಟರ್ಚೇಂಜ್ ಮಾಡಿದ್ರೆ ಸೊ ನಮಗೆ ಮೈನಸ್ ಏನಾಗುತ್ತೆ, ಎಲಿಮಿನೇಟ್ ಆಗುತ್ತೆ. ದಟ್ ಈಸ್ ಬೈ ಇಂಟಿಗ್ರೇಷನ್ ಫ್ರಮ್ a to 2a f of t dt. ಓಕೆ, f of t dt ಇಷ್ಟು ಬಂತ. ಓಕೆ, ಸೊ ನಮಗೆ ಈಗ ನಾನು ಏನ್ ಮಾಡೋಣ, ಇನ್ ಟರ್ಮ್ಸ್ ಆಫ್ t ಇದೆ. ಸೊ ದಟ್ ಈಸ್ ಬೈ ಇನ್ ಟರ್ಮ್ಸ್ ಆಫ್ t ನ ಎಲಿಮೆಂಟ್ ಅಂದ್ರೆ ಸೊ ವಿಚ್ ಪ್ರಾಪರ್ಟಿ, ಬೈ ಪ್ರಾಪರ್ಟಿ p0 ನಾವೇನ್ ಮಾಡಿದ್ದು ಎಲ್ಲೆಲ್ಲಿ t ಇದೆ ಅಲ್ಲಿ ಏನ್ ಮಾಡೋಣ, x ರಿಪ್ಲೇಸ್ ಮಾಡಿ. ಸೊ ಇಂಟಿಗ್ರೇಷನ್ ಫ್ರಮ್ a to ಇಂಟಿಗ್ರೇಷನ್ ಫ್ರಮ್ a to 2a ಸೊ f of x dx, f of x dx, f of x dx ಆಯ್ತಾ. ಓಕೆ, ಸೊ ನಾವು ಇದನ್ನೇ ವಾಪಸ್ ಸಬ್ಸ್ಟಿಟ್ಯೂಟಿಂಗ್ ಈಕ್ವೇಷನ್ ಮಾಡೋಣ. ಓಕೆ, ಈಕ್ವೇಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಏನಾಗುತ್ತೆ, ಇಂಟಿಗ್ರೇಷನ್ ಫ್ರಮ್ 0 to a f of x dx 0 it is. ಓಕೆ, ಪ್ಲಸ್ ಇಂಟಿಗ್ರೇಷನ್ ಫ್ರಮ್ ಸೊ ಅದನ್ನ ಏನ್ ಬರಿಬೇಕು ಅಂದ್ರೆ, ಸೊ ವಿಚ್ ಮೀನ್ಸ್ ಇದು ಕಂಪ್ಲೀಟ್ ಇದೆ, ಏನ್ ಬರಿಬೇಕು, ಇದನ್ನ ಏನ್ ಬರಿಬೇಕು ಅಂದ್ರೆ ಕಂಪ್ಲೀಟ್ ಇದರಿಂದ ಸಾಲ್ವ್ ಮಾಡ್ಕೊಂಡು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ದಟ್ ಈಸ್ ಸೊ a ಇಂದ 2a f of x. ಓಕೆ, ಸೊ ನಮಗೆ a ಇಂದ 2a f of x dx ಅಂತ ಬರೀಬಹುದು. ಅಂದ್ರೆ ನಾನು ಇದನ್ನ ಏನ್ ಮಾಡಿದ್ವಿ, ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡು ಈ ಫಾರ್ಮ್ಯಾಟ್ ತಂದೆ, ಆ ಫಾರ್ಮ್ಯಾಟ್ ಇಲ್ಲಿ ಬರ್ಕೊಡಿ. ಓಕೆ, ಇದನ್ನ ಇಲ್ಲಿ ರಿಪ್ಲೇಸ್ ಮಾಡಿ ಈ ಫಾರ್ಮ್ಯಾಟ್ ಅಲ್ಲಿ ಬರ್ಕೊಡಿ. ಓಕೆ, ಸೊ ನಿಮಗೆ ಪ್ರಾಪರ್ಟಿ 3 ಗೊತ್ತಿರಬೇಕು. ಪ್ರಾಪರ್ಟಿ 3 ಅಂದ್ರೆ ಏನು, ಸೊ ಇಲ್ಲಿ ಬರ್ತೀನಿ ನೋಡಿ. ಪ್ರಾಪರ್ಟಿ ಇದು ನೋಡಿ, ಇದು ಪ್ರಾಪರ್ಟಿ 3 ಗೆ ಸಿಮಿಲರ್ ಇದೆ. ಸೊ ಇಲ್ಲಿ ನೋಡಿ 0 ಇಂದ a ಇತ್ತಾ, ಇವೆರಡು ಸೇಮ್ ಇದೆ, ಇವೆರಡು ಸೇಮ್ ಇದೆ, ಇದು ಸೇಮ್ ಇದ್ದು, ಇದು ಸೇಮ್ ಇದ್ದು. ಸೊ ನಮಗೆ ಫಂಕ್ಷನ್ ಸೇಮ್ ಇದ್ದಾಗ ನಾವು ಇದನ್ನ ಕಂಪ್ಲೀಟ್ ಆಗಿ ಏನ್ ಬರೀಬಹುದು ಅಂದ್ರೆ this we can write as integration from 0 to 2a. Okay, integration from 0 to 2a f of x dx. Okay, so f of dx. Why? Because nಮಗೆ property ಗೊತ್ತು, which property, by property p2. Okay, so property p2. Okay, so ನಮಗೆ ಇಲ್ಲಿ ಎರಡು ಸೇಮ್ ಇದ್ದು, ಇವೆರಡು ಸೇಮ್ ಇದ್ದು, ಇಲ್ಲಿ ಫಂಕ್ಷನ್ ಸೇಮ್ ಇದ್ದಾಗ ನಾವು ಏನಂದ್ರೆ 0 to 2a ಅಂತ ಬರೀಬೇಕು. ಇಲ್ಲಿ ಏನ್ ಬರ್ತದೆ 0 to 2a, 0 to 2a f of x dx. ಬೇಕಾದ್ರೆ ನೋಡಿ ಪ್ರಾಪರ್ಟಿ ನಿಮಗೆ ಪ್ರಾಪರ್ಟಿ 2 ಇಂದ ಏನೈತೆ ನಮಗೆ, ಸೊ ನಮಗೆ ಸೊ ಇಲ್ಲಿ ಸಿ ಅಂತ ಬಂದಾಗ ಸೊ ಫಂಕ್ಷನ್ ಸೇಮ್ ಇದ್ದಾಗ, ಇಲ್ಲಿ ಸಿ ಅಂತ ಬಂದು ಫಂಕ್ಷನ್ ಸೇಮ್ ಇದ್ದಾಗ ಸೊ ಇಟ್ ಈಸ್ ನಮಗೆ a ಇಂದ b f of x dx ಅಂತ ಬರೆಯಬಹುದು. a ಇಂದ b f of x dx. ಇಲ್ಲಿ ನೋಡಿ, ಇಲ್ಲಿ ಲಿಮಿಟ್ ಸೇಮ್ ಇದೆ, ಇಲ್ಲಿ ಲಿಮಿಟ್ ಸೇಮ್ ಇತ್ತು. ಓಕೆ, ಇಲ್ಲಿ a ಮತ್ತೆ b, ಇಲ್ಲಿ a ಮತ್ತೆ b ಇಲ್ಲಿ ಫಂಕ್ಷನ್ ಸೇಮ್ ಇದ್ದಾಗ a and b ಇಂಟಿಗ್ರೇಷನ್ ಫ್ರಮ್ a and b f of x dx ಅಂತ ಬರೀಬಹುದು. ಇದು ಪ್ರಾಪರ್ಟಿ 2 ಇಂದ. ಸೊ ನಾನು ಏನ್ ಮಾಡಿದ್ದೀನಿ, ಇಲ್ಲಿ ಬರ್ದಿದ್ದೀನಿ. ಓಕೆ, ಇಲ್ಲಿ ಏನ್ ಬರ್ದಿದ್ದೀನಿ, ಇಲ್ಲಿ ಪ್ರಾಪರ್ಟಿ 2 ಇಂದ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಚ್ ಮೀನ್ಸ್ ಬೈ ಪ್ರಾಪರ್ಟಿ 2 ಸೊ ದಿಸ್ ಇಲ್ಲಿನೂ ಸೇಮ್ ಇದೆ, ಇಲ್ಲಿ ನೋಡಿ ಇಲ್ಲಿನೂ ಇದೆ, ಇಲ್ಲಿನೂ ಇದೆ. ಸೊ ವಿಚ್ ಮೀನ್ಸ್ ಫಂಕ್ಷನ್ ಸೇಮ್ ಇದೆ ಎರಡು. ಸೊ ಇಂಟಿಗ್ರೇಷನ್ ಫ್ರಮ್ a to 2a f of x dx ಅಂತ ಬರ್ತಿದ್ದೀನಿ. ಸೊ ವಿಚ್ ಇಸ್ ಈಕ್ವಲ್ ಟು ಏನು, ವಿಚ್ ಇಸ್ ಈಕ್ವಲ್ ಟು ನಮಗೆ ಓಕೆ ಇಲ್ಲಿ ಏನಿತ್ತು, ವಿಚ್ ಇಸ್ ಈಕ್ವಲ್ ಟು ನಮಗೆ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡಿದ್ವಿ, ರೈಟ್ ಹ್ಯಾಂಡ್ ಸೈಡ್ಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಬಂದಿದೆ ಇಲ್ಲಿ ನೋಡಿ, ಇಟ್ ಇಸ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಬರ್ಬೇಕು. ಓಕೆ, ಸೊ ಇಷ್ಟು ಬರೋದ್ಮೇಲೆ ಸೊ ನಾವ್ ಏನ್ ಮಾಡ್ಬೇಕಂದ್ರೆ ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಇದನ್ನ ಕ್ವಶನ್ ಕೇಳಲ್ಲ ಅಷ್ಟೇನು, ಬಟ್ ಗೊತ್ತಿರಲಿಲ್ಲ. ಓಕೆ, ಪ್ರಾಪರ್ಟಿ ಪ್ರೂವ್ ಮಾಡಿ ಅಂತ ಕೇಳಲ್ಲ, ಬಟ್ ಗೊತ್ತಿರಲಿಲ್ಲ ನಿಮ್ಗೆ ಹೆಂಗ್ ಬರ್ಬೇಕಂದ್ರೆ. ವೈ? ಬಿಕಾಸ್ ನೆಕ್ಸ್ಟ್ ಪ್ರಾಪರ್ಟಿ ಇಸ್ ರಿಲೇಟೆಡ್ ಟು ನೆಕ್ಸ್ಟ್ ಪ್ರಾಪರ್ಟಿ ಸಾಲ್ವ್ ಮಾಡಬೇಕಂದ್ರೆ ಇದು ಗೊತ್ತಿರಬೇಕು, ಈ ಪ್ರಾಪರ್ಟಿ ಗೊತ್ತಿರಬೇಕು. ಅಂದ್ರೆ ಇಂಟಿಗ್ರೇಷನ್ ಫ್ರಮ್ 0 to 2a, so f of x dx is nothing but 0 to a integration from 0 to a f of x dx plus integration from 0 to a f of x f of 2a minus x ಅಂತ ಹೇಳಿ ಗೊತ್ತಿರಬೇಕು. ಈ ಪ್ರಾಪರ್ಟಿ ನಿಮಗೆ ನೆಕ್ಸ್ಟ್ ಗೆ ಯೂಸ್ ಆಗುತ್ತೆ. ಓಕೆ, ಸೊ ಪ್ರಾಪರ್ಟಿ P5 ಮಾಡಿದ್ವಿ. ಓಕೆ, ಈಗ ಪ್ರಾಪರ್ಟಿ P6 ಕೇಳೋಣ. ಇದನ್ನ ಎಕ್ಸಾಮ್ ಕೇಳ್ತಾ ನೋಡಿ. ಪ್ರಾಪರ್ಟಿ P5 ಅಂತ ಕೇಳಲ್ಲ ಎಕ್ಸಾಮ್ಗೆ, ಬಟ್ ಪ್ರಾಪರ್ಟಿ P6 ಕೇಳ್ತಾ ನೋಡಿ. ಸೊ ಇಂಟಿಗ್ರೇಷನ್ ಫ್ರಮ್ 0 to 2a f of x dx ಅಂತ ಕೊಟ್ಟಿದ್ದಾನೆ. So that is equal to if f of 2a minus x is equal to f of x ಇದ್ದಾಗ ಫಂಕ್ಷನ್ ಅಲ್ಲಿ ಏನ್ ಬರುತ್ತೆ 2 times of 0 to a integration from 0 to a f of x dx ಅಂತ ಬರುತ್ತೆ. ಅದೇ ತರ if f of 2a minus x is minus f of x ಅಂದ್ರೆ ಅದನ್ನು 0 ಬರುತ್ತೆ ಅಂತ ಹೇಳ್ತೀನಿ. ಇದನ್ನ ಪ್ರೂವ್ ಮಾಡೋಣ ಫಸ್ಟ್. ಸೊ ಇದನ್ನ ಪ್ರೂವ್ ಮಾಡ್ಬೇಕಂದ್ರೆ ನಿಮ್ ಪ್ರೀವಿಯಸ್ ಪ್ರಾಪರ್ಟಿ ಗೊತ್ತಿರಬೇಕು. ಪ್ರೀವಿಯಸ್ ಪ್ರಾಪರ್ಟಿ ಅಂದ್ರೆ ಫಸ್ಟ್ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೊಳ್ಳಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ಏನಿದೆ ಅದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೊಂಡು ಹೋಗ್ತೀನಿ ನೋಡಿ. ಲೆಫ್ಟ್ ಹ್ಯಾಂಡ್ ಸೈಡ್ ನಮ್ಗೆ ಏನಿದೆ ಲೆಫ್ಟ್ ಹ್ಯಾಂಡ್ ಸೈಡ್
ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ಅಂದ್ರೆ ಇಂಟಿಗ್ರೇಷನ್ ಫ್ರಮ್ a to where a to, so 0 to a, 0 to 2a, okay, f of x. ನಿಮಗೆ ಪ್ರೀವಿಯಸ್ ಪ್ರಾಪರ್ಟಿ ಗೊತ್ತಿರಬೇಕು. ಪ್ರೀವಿಯಸ್ ಪ್ರಾಪರ್ಟಿ ಏನು? ಸರ್ ಇಲ್ಲಿ ನೋಡಿ ಗೊತ್ತಿದೆ ನಾವು ಪ್ರೀವಿಯಸ್ ಪ್ರಾಪರ್ಟಿ ಇರ್ತದೆ ಇಂಟಿಗ್ರೇಷನ್ ಫ್ರಮ್ 0 to a f of x dx that is equal to integration from 0 to a f of x dx plus 0 to a f integration from 0 to a f of 2a minus x ಅಂತ ಇದು ಗೊತ್ತಿರಬೇಕು. ಓಕೆ, ಸೊ ಇದನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಫ್ರಮ್ ಬೈ ಪ್ರಾಪರ್ಟಿ ಟು ಇಲ್ಲಿ ಬರೀಬೇಕು. ಫಸ್ಟ್ ಪ್ರಾಪರ್ಟಿ ಬರ್ತೀವಿ ಸರ್, ಏನ್ ಬರೀಬಹುದು? ಸೊ ಇಂಟಿಗ್ರೇಷನ್ ಫ್ರಮ್ 0 to a f of x dx plus the integration from 0 to a f of 2a minus x dx. Okay, from what by property? Okay, by property, which property? P5, property P5 ಇಂದ ಸೊ ನಾವು ಇಷ್ಟು ಬಂದು. ಓಕೆ, ಸೊ ನಾವು ಇಲ್ಲಿ ಏನ್ ಮಾಡೋಣ, ಇದು ಬಂತ. ಓಕೆ, ಸೊ ಇದನ್ನ ಲೆಟ್ ಅಸ್ ಕನ್ಸಿಡರ್ as equation 1. ಓಕೆ, equation 1 ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ನಮ್ಗೆ ನೋಡಿ if integration from f of a, if f of 2a minus x, okay, f of 2a minus x is f of x ಆಗುತ್ತೆ. ಓಕೆ, f of 2a minus x f of x ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರಾಗ ಏನಾಗುತ್ತೆ? ಸೊ ದಿಸ್ ಇಸ್ ವಿಲ್ ಬಿಕಮ್ ಇಂಟಿಗ್ರೇಷನ್ ಫ್ರಮ್ 0 to then equation 1 will become ಏನಾಗುತ್ತೆ ಇದು? ಸೊ ಇಂಟಿಗ್ರೇಷನ್ ಫ್ರಮ್ 0 to a f of x dx ಆಗುತ್ತೆ. ಓಕೆ, ಅದೇ ತರ ಪ್ಲಸ್ ಇಂಟಿಗ್ರೇಷನ್ ಫ್ರಮ್ 0 to a f of 2a minus x f of x ಆದ್ರೆ ಏನಾಗುತ್ತೆ? ಸೊ ದಿಸ್ ವಿಲ್ ಬಿಕಮ್ f of 2a minus 9 ಬರುತ್ತೆ f of x ಅಂತ. ಓಕೆ, ಸೊ ಇಲ್ಲಿ ಲಿಮಿಟ್ ಸೇಮ್ ಇದೆ, ಇಲ್ಲಿ ಲಿಮಿಟ್ ಸೇಮ್ ಇದೆ, ಇಲ್ಲಿ ಫಂಕ್ಷನ್ ಸೇಮ್ ಇದೆ, ಇಲ್ಲಿನೂ ಫಂಕ್ಷನ್ ಸೇಮ್ ಇದೆ. ಸೊ ಕಂಪ್ಲೀಟ್ ಆಗಿದೆ, ಇನ್ನೂ ಸೇಮ್ ಇದೆ, ಮೀನ್ಸ್ ಇದನ್ನು ಸೇಮ್ ಇದೆ. ಸೊ ಅಂದ್ರೆ ಇದನ್ನೇ ಆಪಲ್ ಇದನ್ನೇ ಆಪಲ್ ಅಂದಾಗ ಏನಾಗುತ್ತೆ? ದಟ್ ಈಸ್ 2 ಆಪಲ್. ಸೊ ಇಟ್ ಮೀನ್ಸ್ ಕಂಪ್ಲೀಟ್ ಇಕ್ವೇಷನ್ ಹೆಂಗ್ ಬರೀಬಹುದು ನಾನು? ದಟ್ ಈಸ್ 2 ಟೈಮ್ಸ್ ಆಫ್ ಇಂಟಿಗ್ರೇಷನ್ ಫ್ರಮ್ 0 to a f of x dx. ಓಕೆ, ಇಷ್ಟ ಆಯ್ತು. ಮೇಲೆ ಇಂಪ್ರೂವ್ ಮಾಡಿದ್ದು ಅದೇ ತರ ಕೆಳಗಿಂದ ಹೋಗೋಣ. ಓಕೆ, ಸೊ ನಮ್ಗೆ ಇದನ್ನೇ ಬರ್ಕೊಳ್ಳಿ. ಓಕೆ, ಸೊ if f of 2a minus x that is equal to minus f of x. Okay, so f of 2a minus x that is equal to 2 minus f of x into, then equation 1 will become ಏನಾಗುತ್ತೆ? equation 1 will become, so integration from 0 to a f of x dx, okay, plus the integration from 0 to a, so f of 2a minus x is ಏನಾಗುತ್ತೆ? ಈಗ f of minus f of x dx. okay, so minus f of x dx ಅಂದ್ರೆ ನೀವು ಮಾಡಿ ಏನಾಗುತ್ತೆ? ಇದು ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ನನಗೆ 0 to a is equal to f of x dx minus plus into minus ಆಗುತ್ತೆ, ಇಂಟಿಗ್ರೇಷನ್ ಫ್ರಮ್ 0 to a f of x dx ಆಗುತ್ತೆ. ಓಕೆ, ಇದು ರಿಸಲ್ಟೆಂಟ್ ಏನು ಬರುತ್ತೆ? ಇದು ರಿಸಲ್ಟೆಂಟ್ 0. ಸೊ ಮೀನಿಂಗ್ ಏನು? ಸೊ ನಮಗೆ ಸೊ ಇಲ್ಲೊಂದು ಇದನ್ನು ಪ್ರೂವ್ ಮಾಡಬೇಕಿತ್ತು. f of 2a minus x is equal to f of x ಇದ್ದಾಗ ನಮಗೆ ಏನು ಬಂದಿದೆ? ದಿಸ್ 2 times of 0 to a, so f of x dx ಅಂತ ಬರ್ತಿತ್ತು. ಅದೇ ತರ if f of 2a minus x is equal to minus f of x ಬಂದಾಗ ಏನಾಗುತ್ತೆ? ದಟ್ ಈಸ್ 0 ಬರುತ್ತೆ. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ ನಿಮಗೆ? ಸೊ 4 ಮಾರ್ಕ್ಸ್ ಬರುತ್ತೆ. ಆಮೇಲೆ ಇದನ್ನ ಸಾಲ್ವ್ ಮಾಡಬೇಕು. ಇಲ್ಲಿ ಏನಿದೆ? ಸೊ ಇಂಟಿಗ್ರೇಷನ್ ಫ್ರಮ್ 0 to 2 pi cos to the power of 5x ಅಂದ್ರೆ ಇದನ್ನ ಇಂಟಿಗ್ರೇಟ್ ಮಾಡಬೇಕು. ಓಕೆ, ಅದು ನೆಕ್ಸ್ಟ್ ಪೇಜ್ ಅಲ್ಲಿ ಮಾಡೋಣ. ಓಕೆ, ನಮ್ಗೆ ಏನಿದೆ ಇಲ್ಲಿಂದ ಮಾಡ್ತೀನಿ ನೋಡಿ. ಸೊ ಇಂಟಿಗ್ರೇಷನ್ ಫ್ರಮ್ 0 to 2 pi into 0 to 2 pi cos 5x dx. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ? ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಸೊ ಇಲ್ಲಿ 2a minus ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ cos of 2 pi minus x. ಓಕೆ, 2 pi minus whole power, ಅಥವಾ ಇಲ್ಲಿ ಪವರ್ ಹಿಂಗ್ ಬರ್ಕೊಳ್ಳಿ 2 pi minus x, ಇಲ್ಲಿ ಪವರ್ ಇದೆ ಹಿಂಗ್ ತರ ಬರ್ಬೋದಾ? ಓಕೆ, ಇಷ್ಟು ಬರ್ಕೊಂಡಿದ್ದೀನಿ. ಸೊ ಇದನ್ನ ನೋಡಿ, cos of 2 pi minus x ಏನ್ ಬರುತ್ತೆ? ಸೊ cos of 2 pi minus x ಅಂತ ದಟ್ ಈಸ್ cos x ಆಗುತ್ತೆ. ಓಕೆ, cos of 2 pi minus x ಏನಾಗುತ್ತೆ? ದಟ್ ಈಸ್ cos x ಆಗುತ್ತೆ. ವಿಚ್ ಮೀನ್ಸ್ ಅಂದ್ರೆ 2 pi minus x ನಿಮಗೆ ಗೊತ್ತಿರಬೇಕು. ಈ ಮಲ್ಟಿಪಲ್ ಆಫ್ ಇದ್ದಾಗ cos ಇದೆ, cos ಆಗುತ್ತೆ. ಇದು ಯಾವ ಕ್ವಾಡ್ರಂಟ್ ಅಲ್ಲಿ ಬರುತ್ತೆ? ಸೊ ಇಟ್ ಈಸ್ ಲೈಸ್ ಇನ್ ಫೋರ್ತ್ ಕ್ವಾಡ್ರಂಟ್ ಅಲ್ಲಿ cos ಇರುತ್ತೆ, ಪಾಸಿಟಿವ್ ಇರುತ್ತೆ. ದಿಸ್ ವಿಲ್ ಬಿಕಮ್ ಪಾಸಿಟಿವ್. ಸೊ ವಿಚ್ ಮೀನ್ಸ್ cos x to the power 5. ಅಂದ್ರೆ ಮೀನಿಂಗ್ ಏನು? ಇದರ ಮೀನಿಂಗ್ ಏನು? f of 2a minus x ಏನ್ ಬರ್ತಿದೆ? f of x ಗೆ ಈಕ್ವಲ್ ಆಗುತ್ತೆ.
ಎಫ್ ಆಫ್ 2a minus x that is equal to f of x ಗೆ equal ಇರುತ್ತೆ. So which means ಇದೇನಾಗುತ್ತೆ ಅಂದ್ರೆ ಕಂಪ್ಲೀಟ್ ಇಕ್ವೇಶನ್ ಇಟ್ ವಿಲ್ ಬಿಕಮ್ ಫ್ರಮ್ ಯೂಸಿಂಗ್ 0 to 2π ಇದ್ದಿದ್ದು ಏನಾಗುತ್ತೆ ಇಲ್ಲಿ ನೋಡಿ 2π ಇದ್ದಿದ್ದು ಏನಾಗುತ್ತೆ ಇಲ್ಲಿ. ಸೊ 2a ಇದ್ದಿದ್ದು ಏನಾಗುತ್ತೋ ನಮಗೆ 0 to a ಆಯ್ತು. ಓಕೆ 2 ಟೈಮ್ಸ್ ಆಫ್ ಇಂಟಿಗ್ರೇಷನ್ ಫ್ರಮ್ 0 to a f of x dx ಆಗಿತ್ತು. ಸೊ ನಮಗೆ 0 to pi ಓಕೆ f of x ಪ್ಲಸ್ ಇಲ್ಲಿ ಏನಿದೆ ನಮಗೆ cos 2 times of 0 to integration from 0 to pi cos pi to the power x dx. ಇಷ್ಟ ಆಯ್ತಾ. ಮತ್ತೆ ಅದೇ ತರ ಮತ್ತೆ ಇನ್ನೊಂದ್ಸಲ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ ಮತ್ತೆ ಇನ್ನೊಂದ್ಸಲ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನ್ ಬರುತ್ತೆ ನೋಡೋಣ. ಓಕೆ ಸೊ ದಿಸ್ 2 you write as this. ಓಕೆ ಸೊ ಮತ್ತೆ ಇದು ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ ಅಂತ ಅಂದಾಗ ಸೊ ಅದೇ ಫಾರ್ಮ್ಯಾಟ್ ಅಲ್ಲಿ ಇದೆ ಅಂತ ಇದೇ ಫಾರ್ಮ್ಯಾಟ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ 2 ಹೊರಗೆ ತಗೊಂಡು ಇದೇ ಫಾರ್ಮ್ಯಾಟ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ. ಸೊ ನಮಗೆ a ಪ್ಲಸ್ ಅಲ್ಲಿ ಏನಿದೆ 2a ಪ್ಲಸ್ ಅಲ್ಲಿ ಏನಿದೆ ಪೈ ಇದೆ. ಓಕೆ ಸೊ 2a ಪ್ಲಸ್ ಅಲ್ಲಿ ಏನಿದೆ ಪೈ ಇದೆ which means cos of pi minus x 2a minus x ಇಂದಾಗಿದೆ 2a minus x whole power pi. ಓಕೆ whole power pi ಇದನ್ನ ಸಾಲ್ವ್ ಮಾಡಿದ್ರೆ ಅಂದ್ರೆ cos of pi minus x ಏನಾಗುತ್ತೆ ಫಸ್ಟ್ cos of pi minus x ಅಂದ್ರೆ ಏನಾಗುತ್ತೆ ಅಂದ್ರೆ ಸೊ ಹಿಯರ್ cos of pi ಮಲ್ಟಿಪಲ್ ಆಫ್ pi ಇದ್ದಾಗ cos ಇದೆ cos ಆಗುತ್ತೆ cos. ಓಕೆ ಓಕೆ ಸೊ pi minus x ಯಾವ ಕ್ವಾಡ್ರಂಟ್ pi minus x ನಮಗೆ ಯಾವ ಕ್ವಾಡ್ರಂಟ್ ಅಂದ್ರೆ pi minus x ನಮಗೆ ಸೊ ದಟ್ ಈಸ್ ಸೆಕೆಂಡ್ ಕ್ವಾಡ್ರಂಟ್ cos ಏನಿರುತ್ತೆ ನೆಗೆಟಿವ್. ಸೊ which means f of 2a minus x ಇದೇನಂತ ನೋಡಿದ್ವಿ f of 2a minus x ಅಂತ ಅರ್ಥ. ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನ್ ಬಂದಿತ್ತು ಇದನ್ನ ಸಾಲ್ವ್ ಮಾಡಿದಾಗ ಏನಾಗುತ್ತೆ ನಮ್ಗೆ ಇದನ್ನ ಸಾಲ್ವ್ ಮಾಡಿದಾಗ ಇಲ್ಲಿ ನೋಡಿ ಸೊ ನಮ್ಗೆ ಸೊ ಮೈನಸ್ ಕಾಸ್ ಎಕ್ಸ್ ಟು ದಿ ಪವರ್ 5 ಮೈನಸ್ ಕಾಸ್ ಎಕ್ಸ್ ಟು ದಿ ಪವರ್ 5 ನಾವು ಏನ್ ಬರೀಬಹುದು ಅಂದ್ರೆ ಸೊ ದಟ್ ಈಸ್ ಮೈನಸ್ ಕಾಸ್ ಟು ದಿ ಪವರ್ 5. It means f of 2a minus x ಏನ್ ಬಂದಿದೆ f of 2a minus x we have got it as minus m. So minus ಹೆಂಗೆ ಬರ್ಕೊಳ್ಳಿ. ಸೊ ಬಿಕಾಸ್ ಇಲ್ಲಿ ನೋಡಿ cos to the power 5x ಅಂದ್ರೆ this is f of x cos to the power 5x again it as f of ಅಂದ್ರೆ cos f of 2a minus x ಏನ್ ಬಂದಿದೆ ನಮಗೆ minus f of x ಮತ್ತೆ ಅದನ್ನ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡಬೇಕಾದ್ರೆ ನೀವು ಸೊ ಇದ್ರಲ್ಲಿ ಏನಾಗುತ್ತೆ ಸೊ ದಿಸ್ ವಿಲ್ ಬಿಕಮ್ 2 you write as it is integration from 0 to pi so that is cos to the power 5x dx ಇದೇನಾಗುತ್ತೆ this will become 0. Okay this will become 2 into 0. Why? Because ಯಾಕೆ ನಮಗೆ so f of 2a minus x ನಮಗೆ ಏನು ಬಂದಿದೆ so minus f of x ಬಂದಿದೆ. So that is why this will become 0 ಆಗುತ್ತೆ. So that is 2 into 0 is that is 0. So by property P6 ಅಂತ ಇಷ್ಟು ಬರೆದ್ರೆ ಮುಗೀತು. ಓಕೆ ಸೊ ಇಷ್ಟು ಬರೆದ್ರೆ ಮುಗೀತು. ಇಷ್ಟು ನೀವು ಅದು ಮತ್ತೆ ಮಾಡಿದಾಗ ನಮ್ಗೆ ಏನ್ ಬರುತ್ತೆ 6 ಮಾರ್ಕ್ಸ್ ಬರುತ್ತೆ. ಓಕೆ ಸೊ ಜಸ್ಟ್ ರೈಟ್ ಡೌನ್. ಸೊ ನೆಕ್ಸ್ಟ್ ಕ್ವಶನ್. ಓಕೆ ಸೊ ಇದನ್ನ ಪ್ರೂವ್ ಮಾಡ್ಕೊಂಡು ಸೊ ಆಮೇಲೆ ಅದು ಮಾಡಿದಾಗ ನಿಮ್ಗೆ ಏನ್ ಬರುತ್ತೆ ಸೊ ಇಲ್ಲಿ ನೋಡಿ ಸೊ ದಿಸ್ ಈಸ್ ವಾಟ್ f of 2a minus x ಅಂದ್ರೆ f of x ಬಂತು. ಅದಕ್ಕೋಸ್ಕರ 2 times of 0 to pi ಅಂತ ಬರ್ಕೊಂಡಿದ್ವಿ. ಅದೇ ತರ 2 ಹೊರಗೆ ತಗೊಂಡಾಗ ಅಗೇನ್ ನಾವ್ ಏನ್ ಮಾಡಿದ್ವಿ ಇದನ್ನ f of x ಅಂತ ತಗೊಂಡ್ವಿ. 0 to pi ಇದೆಲ್ಲ 0 to pi ಅಗೇನ್ ಏನ್ ತಗೊಂಡ್ವಿ 0 to 2a ಅಂತ ತಗೊಂಡ್ವಿ. 0 to 2a ತಗೊಂಡಾಗ ನಮಗೆ cos of 2a minus x ಮಾಡಿದಾಗ ನಮಗೆ minus cos to the power 5x ಅಂತ ಬಂದಿದೆ. ದಟ್ ಈಸ್ ನಥಿಂಗ್ ಬಟ್ minus f of x. ಓಕೆ ಸೊ minus f of x ಅಂದ್ರೆ f of 2a minus x minus f of x ಬಂದಾಗ ಏನು ಬಂದಿದೆ ನಮಗೆ ಸೊ f of 2a minus x that is equal to minus x ಬಂದಾಗ ನಮಗೆ 0 ಬಂದಿತ್ತು. ಅದಕ್ಕೋಸ್ಕರ ಇದು ಕಂಪ್ಲೀಟ್ ಆಗಿ 0 ಬರ್ತಿದೆ. ಓಕೆ ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ ಇಂಟಿಗ್ರೇಷನ್ ಫ್ರಮ್ -a to a f of x dx. if f is even function so that the function is so integrate 2 times of integration from 0 to a f of x dx ಆಗುತ್ತೆ. if f is odd function the function is 0 ಆಗುತ್ತೆ ಅಂತ. ಓಕೆ ಸೊ ಅದನ್ನ ಆದ್ಮೇಲೆ ಇದನ್ನ ಎವಾಲ್ಯೂಯೇಟ್ ಮಾಡಿ ಅಂತ ಹೇಳಿದ್ರೆ ಓಕೆ ಸೊ ಫಸ್ಟ್ ಆಫ್ ಆಲ್ ಏನ್ ಮಾಡೋಣ ಇದು ಕೊಟ್ಟಿರೋ ಫಂಕ್ಷನ್ ಇನ್ ಪ್ರಾಪರ್ ಫಾರ್ಮ್ಯಾಟ್ ಅಲ್ಲಿ ಬರ್ಕೊಳ್ತೀವಿ ನೋಡಿ. ಸೊ ವಿಚ್ ಮೀನ್ಸ್ ಇದನ್ನ ಹೆಂಗ್ ಮಾಡೋದು ಇಂಟಿಗ್ರೇಷನ್ ಫ್ರಮ್ -a ಇಂದ a f of x dx ಇಷ್ಟು ಕೊಟ್ಟಿದ್ದಾರಾ. ಸೊ ದಟ್ ಈಸ್ ಈಕ್ವಲ್ ಟು ಅವ್ರ ಮೀನಿಂಗ್ ಏನು f of x dx ಕೊಟ್ಟಿದ್ದಾರಾ. ಸೊ ವಿಚ್ ಮೀನ್ಸ್ ಅವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ if f of minus x is equal to f of x. This is what nothing but even function. Even function ಅಂದ್ರೆ ಏನು f of minus x ತಗೊಂಡಿದ್ರು ಏನ್ ಬರಬೇಕು f of x ಬಂದಾಗ it is a even function. ಅವಾಗ ಏನ್ ಬರುತ್ತೆ ಫಂಕ್ಷನ್ 2 times of 0 to a f of x dx. ಓಕೆ ಸೊ ನಮ್ಗೆ ಏನಾಗುತ್ತೆ ಅವಾಗ ಸೊ ನಮ್ಗೆ ಇಲ್ಲಿ ಎಲ್ಲ ನೀಟಾಗಿ ಬರೀತೀನಿ ಯೂಸ್ ಮಾಡಿ.
ಇದು ನೀಟಾಗಿ ಬರೀತೀನಿ. ಸೊ ನಮ್ಗೆ ಇಲ್ಲಿ ಏನಿದೆ ಅಂದ್ರೆ, ಸೊ ಇಲ್ಲಿ ಸ್ವಲ್ಪ ಕೆಳಗೆ ಬರ್ಬಿಡ್ತೀನಿ ಎಲ್ಲರಿಗೂ. ಫಂಕ್ಷನ್ 0 ಮೈನಸ್ ಎ ಇಂದ ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ವಿಚ್ ಮೀನ್ಸ್ ನಮ್ಗೆ ಯಾವ ತರ ಡಿಫೈನ್ ಆಗುತ್ತೆ. ಸೊ ಇಫ್ ಸೊ ಎಫ್ ಆಫ್ ಮೈನಸ್ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇದ್ದಾಗ ಮೀನಿಂಗ್ ಏನು, ಇವನ್ ಫಂಕ್ಷನ್ ಅಂದ್ರೆ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ನಥಿಂಗ್ ಬಟ್ ಎಫ್ ಆಫ್ ಎಕ್ಸ್ ಅಂತ ಅರ್ಥ. ಓಕೆ, ಅವಾಗ ಏನಿರುತ್ತೆ ಫಂಕ್ಷನ್ 2 ಟೈಮ್ಸ್ ಆಫ್ ಇಂಟಿಗ್ರೇಷನ್ ಫ್ರಮ್ 0 ಟು ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ. ಓಕೆ, ಇವನ್ ಫಂಕ್ಷನ್ ಅಂದ್ರೆ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಇದೇನಾಗುತ್ತೆ ಅಂದ್ರೆ, ಸೊ ದಿಸ್ ವಿಲ್ ಬಿಕಮ್ ಇಂಟಿಗ್ರೇಷನ್ ಫ್ರಮ್ 2 ಟೈಮ್ಸ್ ಆಫ್ ಇಂಟಿಗ್ರೇಷನ್ ಫ್ರಮ್ 0 ಟು ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ಅರ್ಥ. ಅದೇ ತರ if this f of x minus x that is equal to minus f of x ಬಂದ್ರೆ minus f of x ಬಂದ್ರೆ ಈ ವ್ಯಾಲ್ಯೂ ಏನಿರುತ್ತೆ ದಿಸ್ ಇಸ್ 0 ಬರುತ್ತೆ ಅಂತ ಅರ್ಥ. ಓಕೆ, 0 ಬರುತ್ತೆ ಅಂತ ಇಷ್ಟು ನಾವು ಪ್ರೂವ್ ಮಾಡೋದು. ಓಕೆ, ಸೊ ಫಸ್ಟ್ ಏನ್ ಮಾಡೋಣ, ಫಸ್ಟ್ ಇದು ಮೈನಸ್ ಎ ಇಂದ ನಾವು ಏನ್ ಬರೀಬಹುದು ಅಂದ್ರೆ, ಸೊ ಹಿಯರ್ ಇಂಟಿಗ್ರೇಷನ್ ಫ್ರಮ್ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ಸಾಲ್ವ್ ಮಾಡ್ಕೊಂತ ಹೋಗ್ತೀವಿ ನೋಡಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ಸಾಲ್ವ್ ಮಾಡ್ಕೊಂತ ಇಂಟಿಗ್ರೇಷನ್ ಫ್ರಮ್ ಮೈನಸ್ ಎ ಇಂದ ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ I can write it as integration from minus a to 0 f of x dx plus integration from 0 to a f of x dx. ನಾನು ಏನು ಮಾಡಿದೀನಿ, ಇದನ್ನ ಪ್ರಾಪರ್ಟಿ 2 ಬೈ ಪ್ರಾಪರ್ಟಿ 2 ಬೈ p2 ಪ್ರಾಪರ್ಟಿ ಇಂದ ಇದು ಮಾಡ್ತೀನಿ. ನಾನು ಏನು ಮಾಡಿದೀನಿ, ಇದನ್ನ ಸ್ಪ್ಲಿಟ್ ಮಾಡ್ಕೊಂಡಿದ್ದೆ ಮೈನಸ್ ಎ ಇಂದ 0 ಟು ಎ ಪ್ರಾಪರ್ಟಿ 2 ನೋಡ್ಕೊಳ್ಳಿ ನೀವು, ಅದರಿಂದ ಈ ತರ ಸ್ಪ್ಲಿಟ್ ಮಾಡ್ಕೊಂಡಿನಿ. ಓಕೆ, ಸೊ ನಾವು ಇಲ್ಲಿ ಇರುತ್ತಲ್ಲ, ಸೊ ಇಲ್ಲಿ ಫಸ್ಟ್ ಫಂಕ್ಷನ್ ಏನಿಲ್ಲ, ಇಲ್ಲಿ ಫಸ್ಟ್ ಫಂಕ್ಷನ್ ನಾವು x is equal to minus a ಅಂತ ತಗೊಳ್ತೀನಿ, ಅಥವಾ ಸೊ x is equal to minus t ಅಂತ ತಗೊಳ್ತೀನಿ. ಓಕೆ, ಸೊ ನಮ್ಗೆ x is equal to minus t ಅಂತ ತಗೊಂಡಾಗ ಇಲ್ಲಿ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, x is equal to minus 2 ಅಂತ ಇದನ್ನ ಡಿಫರೆನ್ಶಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು x. ಅವಾಗ ಏನಾಗುತ್ತೆ, this will become what, this will become dx is equal to minus dt ಆಗುತ್ತೆ. dx is equal to ಏನಾಗುತ್ತೆ minus dt ಆಗುತ್ತಾ. ಓಕೆ, ಇಲ್ಲಿ ನೋಡಿ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ x ವ್ಯಾಲ್ಯೂ ಇಲ್ಲಿ ನೋಡಿ x ವ್ಯಾಲ್ಯೂ ಮೈನಸ್ a ಇದೆನಾ, x ವ್ಯಾಲ್ಯೂ ಮೈನಸ್ a ತಗೊಂಡಾಗ t ವ್ಯಾಲ್ಯೂ ಏನು ಬರುತ್ತೆ, ಇಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಿ ಮೈನಸ್ a ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಮೈನಸ್ a ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ t ವ್ಯಾಲ್ಯೂ a ಬರುತ್ತೆ. x ವ್ಯಾಲ್ಯೂ ನಮಗೆ ಮೈನಸ್ a ತಗೊಂಡಾಗ t ವ್ಯಾಲ್ಯೂ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ ದಟ್ t ಬರುತ್ತೆ. ಅದೇ ತರ x ವ್ಯಾಲ್ಯೂ 0. ಓಕೆ, x ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ t ವ್ಯಾಲ್ಯೂ ನಮಗೆ ದಟ್ ಈಸ್ ಆಲ್ಸೋ 0 ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ t ವ್ಯಾಲ್ಯೂ 0 ಬರುತ್ತೆ. ಓಕೆ, ಸೊ ನಮ್ಗೆ ಇಷ್ಟ ಆಯ್ತಾ. ಸೊ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ಕೊಂಡು, ಸೊ ದಿಸ್ ಮೀನ್ಸ್ ಇಂಟಿಗ್ರೇಷನ್ ಫ್ರಮ್ x ವ್ಯಾಲ್ಯೂ ಮೈನಸ್ a ಇದ್ದಾಗ ಫಂಕ್ಷನ್ ಅಲ್ಲಿ ಏನಿದೆ, ಇಲ್ಲಿ ಲಿಮಿಟ್ ವ್ಯಾಲ್ಯೂ ಏನಿದೆ x ವ್ಯಾಲ್ಯೂ ಮೈನಸ್ a ಇದ್ದಾಗ, ಸೊ ದಿಸ್ t ವ್ಯಾಲ್ಯೂ ಏನಿದೆ ದಟ್ ಇಸ್ a ಇದೆ, a ಬರ್ಕೊಳ್ಳಿ. ಓಕೆ, ಅದೇ ತರ x ವ್ಯಾಲ್ಯೂ 0 ಇದ್ದಾಗ x ವ್ಯಾಲ್ಯೂ 0 ಇದ್ದಾಗ t ವ್ಯಾಲ್ಯೂ ಏನಿದೆ ದಟ್ ಇಸ್ ಆಲ್ಸೋ 0. f ಆಫ್ x ವ್ಯಾಲ್ಯೂ ಏನು ತಗೊಂಡಿರೋ x ವ್ಯಾಲ್ಯೂ ಹ್ಯಾವ್ ಟೇಕನ್ ಆಸ್ ಮೈನಸ್ t. ಓಕೆ, x ವ್ಯಾಲ್ಯೂ ಹ್ಯಾವ್ ಟೇಕನ್ ಆಸ್ ಮೈನಸ್ t, dt 9 dx ಏನು ಬಂದಿದೆ dx ಯು ಹ್ಯಾವ್ ಗಾಟ್ ಆಸ್ ಮೈನಸ್. ಓಕೆ, ಸೊ ಮೈನಸ್ dt ಈ ಮೈನಸ್ ನ ಎಲಿಮೆಂಟ್ ಮಾಡೋಕೆ ಏನು ಮಾಡೋಣ, ಇಂಟರ್ಚೇಂಜ್ ಮಾಡೋಣ, ಲಿಮಿಟ್ಸ್ ನ ಇಂಟರ್ಚೇಂಜ್ ಮಾಡೋಣ. ಅವಾಗ ದಿಸ್ ವಿಲ್ ಬಿಕಮ್ ವಾಟ್ 0 ಟು a f ಆಫ್ ಓಕೆ f ಆಫ್ 1. ಇದು ಯಾವುದು ಫ್ರಮ್ ಪ್ರಾಪರ್ಟಿ, ಯಾವ ಪ್ರಾಪರ್ಟಿ, ಬೈ ಪ್ರಾಪರ್ಟಿ p1. ಓಕೆ, ಸೊ ಎಲ್ಲೆಲ್ಲಿ ನಾವು ನೋಡಿ ಎಲ್ಲೆಲ್ಲಿ ಎಕ್ಸೆಸ್ ಎಲ್ಲೆಲ್ಲಿ dt ಇದೆ ಎಲ್ಲೆಲ್ಲಿ ನಾವು ಎಕ್ಸೆಸ್ ಅಂತ ರಿಪ್ಲೇಸ್ ಮಾಡಬಹುದಾ. ಸೊ ವಿಚ್ ಪ್ರಾಪರ್ಟಿ, ಬೈ ಪ್ರಾಪರ್ಟಿ p0 ಬೈ ಪ್ರಾಪರ್ಟಿ b0. ಎಲ್ಲೆಲ್ಲಿ ನಮಗೆ t ಇದೆ ಅಲ್ಲಿಂದ x ರಿಪ್ಲೇಸ್ ಮಾಡಿ ಇಂಟಿಗ್ರೇಷನ್ ಫ್ರಮ್ 0 ಟು a f ಆಫ್ ಮೈನಸ್ x dx. ಓಕೆ, f ಆಫ್ ಮೈನಸ್ x dx ಅದು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಓಕೆ, ಅದು ಇದು ಬಂದಿರೋದಿಲ್ಲ, ಸೊ ಏನು ತಗೊಂಡು ಇದನ್ನ ತಗೊಂಡು ಇದನ್ನ ಸಾಲ್ವ್ ಮಾಡ್ತಿದ್ವಿ, ಅದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಓಕೆ, ಸೊ ನಾವು ಇದನ್ನ ತಗೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ತಿದ್ವಿ. ಸೊ ಇದನ್ನ ಇಲ್ಲಿ ಬರ್ಕೊಂಡಿಲ್ಲ, ಹಿಯರ್ ಇಂಟಿಗ್ರೇಷನ್ ಫ್ರಮ್ ಇದನ್ನ ತಗೊಂಡಿದ್ವಿ ಮೈನಸ್ a ಇಂದ a f ಆಫ್ x dx ನ. So, either substitute. Okay, so let us consider this as the equation 1. So, this is substitute in equation 1. Okay, equation 1 ನಲ್ಲಿ substitute ಮಾಡಿದ್ರೆ ಏನು ಬರುತ್ತೆ ನೆಕ್ಸ್ಟ್ ನೋಡಿ. ಸೊ ನಮ್ಗೆ equation 1 ಏನಿದೆ, equation 1 ನಲ್ಲಿ substitute ಮಾಡಿದ್ರೆ ಸೊ ನಮ್ಗೆ ಏನಿದೆ ಫಸ್ಟ್ equation 1 ಬರ್ಕೊಳ್ಳಿ. ಸೊ integration from minus a to 0. So integration from minus a to 0 f of x dx. Okay, plus the integration from 0 to a f of x. ಓಕೆ, f of x dx. ಅದೇ ಇದನ್ನ ಈಕ್ವೇಷನ್ 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ which means integration from 0 to a f of minus x dx ಬರುತ್ತೆ. ಅದೇ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, integration from 0 to a f of minus x that is equal to integration from 0 to a f of x dx. ಇಷ್ಟು ಬರ್ದಿವಾ. ಓಕೆ, ಇಷ್ಟು ಬರ್ದಿವಿ ಅಂದಮೇಲೆ
ಈಗ ನೋಡಿ ಇಫ್ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಅಂದ್ರೆ ಇವನ್ ಫಂಕ್ಷನ್. ಓಕೆ, ಇದು ಇವನ್ ಫಂಕ್ಷನ್ ಅಂತ. ಇವನ್ ಫಂಕ್ಷನ್, ಇಟ್ ಇಸ್ ಇವನ್ ಫಂಕ್ಷನ್. ಇವನ್ ಫಂಕ್ಷನ್ ಅಂದ್ರೆ ಏನಾಗುತ್ತೆ, ದಟ್ ಇಸ್ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ. ಇದರ ಸಬ್ಸ್ಟಿಟ್ಯೂಟ್ ಮಾಡಿ ಅಂದ್ರೆ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್. ಎಫ್ ಆಫ್ ಎಕ್ಸ್ ಅಂದ್ರೆ 0 ಇಂದ a ಎಫ್ ಆಫ್ ಎಕ್ಸ್ dx ಪ್ಲಸ್ ಓಕೆ 0 ಇಂದ a ಎಫ್ ಆಫ್ ಎಕ್ಸ್ dx ಅಂತ. ಸೊ ಇವೆರಡು ಆಡ್ ಮಾಡಿದ್ರೆ ಏನಾಗುತ್ತೆ, ದಿಸ್ ಎರಡು ಆಡ್ ಮಾಡಿದಾಗ 2 ಟೈಮ್ಸ್ ಆಫ್ ಇಂಟಿಗ್ರೇಷನ್ ಫ್ರಮ್ 0 ಟು a ಎಫ್ ಆಫ್ ಎಕ್ಸ್ dx. ಇಷ್ಟ ಆಯ್ತಾ? ಸೊ ಇಫ್ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಆದಾಗ ನಮ್ಗೆ ಏನಾಗುತ್ತೆ 2 ಟೈಮ್ಸ್ ಆಫ್ ಇಂಟಿಗ್ರೇಷನ್ ಫ್ರಮ್ 0 ಟು a ಎಫ್ ಆಫ್ ಎಕ್ಸ್ dx. ಅದೇ if f of minus x is equal to f of minus x is equal to f of x. Okay, f of x is equal to f of minus x is equal to minus f of x. minus f of x. ಅದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಈಕ್ವೇಷನ್ 1 ಅದು. ಓಕೆ, ಸೊ ಇಲ್ಲಿ ಸಾರಿ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಸೊ ಇಂಟಿಗ್ರೇಷನ್ ಫ್ರಮ್ ಮೈನಸ್ a ಇಂದ ಇಲ್ಲಿ ಸರಿ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಇಂಟಿಗ್ರೇಷನ್ ಫ್ರಮ್ 0 ಟು a f of minus x. f of minus x ಏನಾಯ್ತು, ಮೈನಸ್ f of x ಅಂತ. ಸೊ ಮೈನಸ್ f of x dx ಪ್ಲಸ್ ಇಂಟಿಗ್ರೇಷನ್ ಫ್ರಮ್ 0 ಟು a f of x dx. ಇಷ್ಟ ಆಗುತ್ತೆ. ಸೊ ಇಷ್ಟ ಅಂದ್ರೆ ಮೀನಿಂಗ್ ಏನು? ಸೊ ಇಲ್ಲಿ ನೋಡಿ, ಇಲ್ಲಿ ಪಾಸಿಟಿವ್ ಇದೆ, ಇಲ್ಲಿ ಪಾಸಿಟಿವ್ ಇಂದ ಓಪನ್ ಆಗ್ತಿದೆ, ಇಲ್ಲಿ ನೆಗೆಟಿವ್ ಇಂದ ಹೋಗ್ತಿದೆ, ವಿಚ್ ಮೀನ್ಸ್ ಪಾಸಿಟಿವ್ ಪ್ಲಸ್ ನೆಗೆಟಿವ್. ನಮ್ಮ ಇಲ್ಲಿ ಫಂಕ್ಷನ್ ಸೇಮ್ ಇದೆ, ಇಲ್ಲಿ ಫಂಕ್ಷನ್ ಸೇಮ್ ಇದೆ, ಇಲ್ಲಿ ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಇದೆ, ದೆನ್ ಇಟ್ ವಿಲ್ ಬಿಕಮ್ ವಾಟ್, 0. So ನಮಗೆ if f of minus x is equal to minus f of x, then it will become what, 0. ಇದನ್ನೇ ಪ್ರೂವ್ ಮಾಡಿ ಅಂತ ಹೇಳಿದ್ರು ಅವರು. ಓಕೆ, ಸೊ ಇದನ್ನೇ ಪ್ರೂವ್ ಮಾಡಿ ಅಂತ ಹೇಳಿದ್ರು. ಓಕೆ, ಇದನ್ನ ಪ್ರೂವ್ ಮಾಡಿ ಅಂತ ಹೇಳಿದ್ರು, ಇದನ್ನ ಪ್ರೂವ್ ಮಾಡಿದ್ವಿ. ಓಕೆ, ಸೊ ನಾವೇನ್ ಮಾಡಿ ಅಂದ್ರೆ, ಸೊ ಯೂಸಿಂಗ್ ದಿಸ್ ಪ್ರಾಪರ್ಟಿ ಹೆಂಗಿದೆ ಹಂಗೆ ಬರ್ಕೊಂಡಿ ಫಸ್ಟ್. ಓಕೆ, ಅದನ್ನ ಏನ್ ಮಾಡಿದೀನಿ, ನೆಕ್ಸ್ಟ್ ಇದರಲ್ಲಿ ನಾನು ಏನ್ ತಗೊಂಡಿದ್ದೀನಿ ಅಂದ್ರೆ, ಈ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡು ಸಾಲ್ವ್ ಮಾಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡು ಸಾಲ್ವ್ ಮಾಡ್ಕೊಂಡು ಅದನ್ನ ಬೈ ಯೂಸಿಂಗ್ ಪ್ರಾಪರ್ಟಿ 2 ನ ಈ ತರ ಬರ್ಕೊಂಡಿದ್ವಿ. ಹೊಸ ಇಂಟಿಗ್ರೇಷನ್ ಫ್ರಮ್ ಮೈನಸ್ a ಇಂದ 0 ಟು a ಅಂತ ಬರ್ಕೊಂಡಿದ್ವಿ. ಆಮೇಲೆ ಇದು ಒಂದೇ ಸಾಲ್ವ್ ಮಾಡ್ಕೊಂಡು ಬರ್ತಿದ್ವಿ. ಇದು ಒಂದೇ ಸಾಲ್ವ್ ಮಾಡ್ಕೊಂಡು ಬಂದಾಗ, ಸೊ ಇಲ್ಲಿ ಇದನ್ನ ಸಾಲ್ವ್ ಮಾಡ್ತಿದ್ದೀನಿ, ಇಲ್ಲಿ ನೋಡಿ ಸಾಲ್ವ್ ಮಾಡ್ತೀನಿ. ಸೊ ಎಕ್ಸ್ ವ್ಯಾಲ್ಯೂ ಏನು ಕೊಡಿದ್ವಿ, ಮೈನಸ್ ಟಿ ಅಂತ ಹೊಡಿದ್ವಿ. ಸೊ ಎಕ್ಸ್ ವ್ಯಾಲ್ಯೂ ಟೇಕ್ಡ್ ಆಸ್ ಮೈನಸ್ ಟಿ. ಓಕೆ, ಸೊ ಅವಾಗ ಏನ್ ಮಾಡೋಣ, ಸೊ ಎಕ್ಸ್ ವ್ಯಾಲ್ಯೂ ಎಲ್ಲಿದೆ ಅಲ್ಲಿ ಮೈನಸ್ ಟಿ ಸಬ್ಸ್ಟಿಟ್ಯೂಟ್ ಮಾಡಿ, ಸೊ ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, dx ವ್ಯಾಲ್ಯೂ ಹ್ಯಾವ್ ಗಾಟ್ ಆಸ್ ಮೈನಸ್ dt ಬರ್ಕೊಂಡಿದ್ದೀನಿ. ಸೊ ಇದನ್ನ ಏನಾಗುತ್ತೆ ಇಂಟಿಗ್ರೇಷನ್, ಸೊ ಲಿಮಿಟ್ಸ್ ಚೇಂಜ್ ಆಗುತ್ತೆ, ಬಿಕಾಸ್ ಎಕ್ಸ್ ವ್ಯಾಲ್ಯೂ ಮೈನಸ್ ಟಿ ಇದ್ದಾಗ, ಸೊ ನಮಗೆ ಎಕ್ಸ್ ವ್ಯಾಲ್ಯೂ ಮೈನಸ್ ಇದ್ದಾಗ ಟಿ ವ್ಯಾಲ್ಯೂ ಏನಾಗುತ್ತೆ, ಎ ಆಗುತ್ತೆ. ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ಟಿ ವ್ಯಾಲ್ಯೂ ಅಂದ್ರೆ ಮೈನಸ್ ಇದ್ದಾಗ ಎ ಆಗುತ್ತೆ, ಎ ಇದ್ದಾಗ 0 ಆಗುತ್ತೆ. ಅದನ್ನ ಬರ್ಕೊಂಡು ಇಲ್ಲಿ ಬರ್ಕೊಂಡು ನೆಕ್ಸ್ಟ್ ಇದನ್ನ ಮಾಡಿ ನೆಗೆಟಿವ್ ಇಂದ ಓಪನ್ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡಿದ್ವಿ, ಲಿಮಿಟ್ಸ್ ನ ಚೇಂಜ್ ಮಾಡಿ ಇಂಟರ್ಚೇಂಜ್ ಮಾಡಿದ್ವಿ. ಇಂಟರ್ಚೇಂಜ್ ಮಾಡಿದಾಗ ಏನಾಗುತ್ತೆ, ಸೊ ಇದು ನೆಗೆಟಿವ್ ಇದೆ, ಪಾಸಿಟಿವ್ ಆಗುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ಟಿ ಇದೆ, ಇನ್ ಟರ್ಮ್ಸ್ ಆಫ್ ಟಿ ಇದ್ದಾಗ ನಾವು ಇನ್ ಟರ್ಮ್ಸ್ ಆಫ್ ಎಕ್ಸ್ ಎಲ್ ಬರ್ಕೊಂಡಿನಿ ಬೈ ಪ್ರಾಪರ್ಟಿ v0. ಓಕೆ, ಅದನ್ನ ಸಿಂಪ್ಲಿಫೈ ಮಾಡ್ಕೊಂಡು ಅದನ್ನ ಇಕ್ವೇಷನ್ 1 ಅಲ್ಲಿ ಹಾಕೊಂಡಿದ್ವಿ. ಇದು ಇಕ್ವೇಷನ್ 1 ಎಲ್ಲ ಕಂಡೀಷನ್ ಇಷ್ಟು ಬಂದಿದೆ. ಇಷ್ಟು ಬಂದ್ಮೇಲೆ ದಟ್ ಈಸ್ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಬಂದಾಗ, ಸೊ ದೆನ್ ಇದೇ ಇಕ್ವೇಷನ್ ಏನಾಗುತ್ತೆ, 2 ಟೈಮ್ಸ್ ಆಫ್ 0 ಟು a ಎಫ್ ಇಂಟಿಗ್ರೇಷನ್ ಫ್ರಮ್ 0 ಟು a ಎಫ್ ಆಫ್ ಎಕ್ಸ್ dx ಅಂತ. ಅದೇ ತರ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಬಂದಾಗ ಅದೇನಾಗುತ್ತೆ, ದಿಸ್ ಇಸ್ ಮೈನಸ್ ಎಫ್ ಆಫ್ ಎಕ್ಸ್ dx ಆಗುತ್ತೆ, ಇದು ಪ್ಲಸ್ ಎಫ್ ಆಫ್ ಎಕ್ಸ್ dx ಆಗುತ್ತೆ. ಇವಾಗ ಕ್ಯಾನ್ಸಲ್ ಆಗಿದ್ರೆ 0 ಆಗುತ್ತೆ. ಇಷ್ಟು ಬರುತ್ತೆ ನಮಗೆ. ಓಕೆ, ಸೊ ಇಷ್ಟು ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಬರುತ್ತೆ. ಇದ್ರ ರಿಲೇಟೆಡ್ ಒನ್ ಮೋರ್ ಕ್ವಶನ್ ಇದೆ ನಮಗೆ. ಓಕೆ, ಇಂಟಿಗ್ರೇಷನ್ ಫ್ರಮ್ ಮೈನಸ್ π by 2 to π by 2 7 to the power x 7 sin to the power 7x ಅಂತ ಇದೆ. ಓಕೆ, ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ನೋಡಿ. ಓಕೆ, ಸೊ ನಮ್ಗೆ ಏನಿದೆ, sin to the power ಇಂಟಿಗ್ರೇಷನ್ ಆಫ್, ಓಕೆ ಇಲ್ಲಿ ನೆಕ್ಸ್ಟ್ ಪೇಜ್ ಅಲ್ಲಿ ಮಾಡೋಣ. ಸೊ ಇಂಟಿಗ್ರೇಷನ್ ಆಫ್ ಮೈನಸ್ π by 2 to π by 2. ಓಕೆ, sin to the power 7. ಸೊ ಫಸ್ಟ್ ಇಲ್ಲಿ ನೋಡಿ, ಸೊ ಇದು ಯಾವ ಫಾರ್ಮೆಟ್ ಇದೆ, ಇದು ಫಾರ್ಮೆಟ್ ಇದೆಲ್ಲ ಮೈನಸ್ a to a f of x dx ಅಂದ್ರೆ ಮೈನಸ್ π by 2 ಇಂದ π by 2 f of x ಮೈನಸ್ π by 2 ಇಂದ π by 2 f of x dx ಅಂತ ಇದೆ. ಓಕೆ, ಸೊ ನಮ್ಗೆ ಈ ಫಾರ್ಮೆಟ್ ಅಲ್ಲಿ ಇದೆ ಫಸ್ಟ್. ಓಕೆ, ಸೊ ಅಂದ್ರೆ ನಮ್ಗೆ ಆ ಫಾರ್ಮೆಟ್ ಅಲ್ಲಿ ಇದ್ದಾಗ ಫಸ್ಟ್ ಇದು ಈವನ್ ಫಂಕ್ಷನ್ ಆಡ್ ಫಂಕ್ಷನ್ ಚೆಕ್ ಮಾಡೋದು. ಓಕೆ, ಈವನ್ ಫಂಕ್ಷನ್ ವಿಚ್ ಮೀನ್ಸ್ f of x is equal to sin to the power 7. sin to the power 7. So means even function odd function ಬಂದ್ರೆ ಚೆಕ್ ಮಾಡ್ಕೊಂಡ್ರೆ f of minus 6 that is equal to sin of minus 6 sin to the power 7x into whole power dx ಬೇಡ. Okay, so sin of minus 6 ಅಂದ್ರೆ ಏನು, sin of minus 6 is nothing but minus sin x whole power 7. So whole power 7 is nothing but what, so minus 1 to the power 7 ಅನ್ನತ್ತೆ minus 1 ಬರುತ್ತೆ,
minus 1 into, so minus 1 into sin to the power, okay, which means f sin to the power 7x then todi f of x nodidya, this will become minus f, which means f of minus x ಏನು ಬಂದಿತ್ತು ನಮಗೆ f of minus x we have got as minus f of x ಅಂದ್ರೆ ಡೈರೆಕ್ಟ್ ಆಗಿ ಬರೀಬಹುದು, ಡೈರೆಕ್ಟ್ ಆಗಿ ಏನಾಗುತ್ತೆ 0 ವ್ಯಾಲ್ಯೂ, so this value is, so sin, this is your odd function, so sin to the power 7x is odd function, so by property, which property, by property P7, okay, by property P7, by property ille barkodi, by property P7, so this will become what, so that will become, so integration from minus pi by 2 in the, so pi by 2, so sin to the power 7x, so that will become, so that is 0, okay, ಇಷ್ಟು ಬರುತ್ತೆ ನಿಮಗೆ, ಇಷ್ಟು ಬರುತ್ತೆ, ಸೊ ಆರ್ ಮಾರ್ಕ್ಸ್ ಬರುತ್ತೆ. ಇದನ್ನು ಪ್ರೂವ್ ಮಾಡಬೇಕು ಮತ್ತೆ ಇದನ್ನು ಪ್ರೂವ್ ಮಾಡಿ ಆಮೇಲೆ ಇಲ್ಲಿ ಇದನ್ನ ಎವಾಲ್ಯೂಯೇಟ್ ಮಾಡಿ ಇದನ್ನ ಅದಾಯ್ತಾ. ಸೊ ಅದೇ ತರ ಇನ್ನೊಂದು ಕ್ವಶನ್ ಇದೆ, ಅದೇ ತರ ನೋಡಿ, ಸೇಮ್ ಎಕ್ಸಾಕ್ಟ್ಲಿ ಸೇಮ್ ಆಸ್ ಇಟ್ ಈಸ್. ಸೊ ಇಂಟಿಗ್ರೇಷನ್ ಫ್ರಮ್ ಮೈನಸ್ ಎ ಇಂದ ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ಇದೆ. ಓಕೆ, ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ಇದ್ದಾಗ ಇದನ್ನ ಏನ್ ಮಾಡಬೇಕು, ಇದನ್ನ ಫಸ್ಟ್ ಆಡ್ ಫಂಕ್ಷನ್ ಇವನ್ ಫಂಕ್ಷನ್ ಅಂತ ಫಸ್ಟ್ ಏನ್ ಕೊಟ್ಟಿದೆ, ಪ್ರೂವ್ ದಟ್ P7 ಪ್ರಾಪರ್ಟಿ ಅಂತ ಕೊಟ್ಟಿರ್ತಾನೆ. ಓಕೆ, ಅದು ಪ್ರೀವಿಯಸ್ ಕ್ವಶನ್ ಇತ್ತು. ಸೊ ಇದೇನ್ ಕೊಟ್ಟಿದ್ರೆ ಇಂಟಿಗ್ರೇಷನ್ ಫ್ರಮ್ ಮೈನಸ್ 1 ಇಂದ 1, ಸೊ ಎಫ್ ಆಫ್ ಎಕ್ಸ್ ಪ್ಲಸ್ ಏನಿದೆ ನಮಗೆ sin ಟು ದಿ ಪವರ್ 5x, ಓಕೆ, ಇಂಟು cos ಟು ದಿ ಪವರ್. ಸೊ ನಮ್ಗೆ ಎಫ್ ಆಫ್ ಎಕ್ಸ್ ನ ಇದು ಆಡ್ ಫಂಕ್ಷನ್ ಇವನ್ ಫಂಕ್ಷನ್ ಅಂತ ಕಂಡುಹಿಡಿದು ಮಾಡೋಣ. ಫಸ್ಟ್ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು sin ಟು ದಿ ಪವರ್ 5x ಇಂಟು cos ಟು ದಿ ಪವರ್. ಓಕೆ, ಸೊ ನಮ್ಗೆ ಏನಿದೆ dx ಇಲ್ಲಿ. ಓಕೆ, ಸೊ ಇದೇನಾಗುತ್ತೆ, ಆಡ್ ಫಂಕ್ಷನ್ ಅಂತ ಕಂಡುಹಿಡಿಯಕ್ಕೆ ಅಂದ್ರೆ ದಿಸ್ ವಿಲ್ ಹ್ಯಾವ್ ಟು ಎಫ್ ಆಫ್ ಮೈನಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು sin ಆಫ್ ಮೈನಸ್ ಎಕ್ಸ್ ಟು ದಿ ಪವರ್ ಹೋಲ್ ಪವರ್ 5, ಓಕೆ, cos ಮೈನಸ್ ಎಕ್ಸ್ ಟು ದಿ ಪವರ್ ಹೋಲ್ ಪವರ್ 5 ಅಂತ ಬರ್ಕೊಳ್ಳಿ. ಓಕೆ, ಸೊ sin ಆಫ್ ಮೈನಸ್ ಎಕ್ಸ್ ಅಂದ್ರೆ ಏನ್ ಬರುತ್ತೆ, ದಟ್ ಈಸ್ sin ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ sin x ಹೋಲ್ ಪವರ್ 5. ಓಕೆ, ಸೊ cos ಆಫ್ ಮೈನಸ್ ಎಕ್ಸ್ ಇಸ್ ನಥಿಂಗ್ ಬಟ್ cos x only, 5 ಇದೆ ಹಂಗೆ ಬರುತ್ತೆ. cos ಆಫ್ ಮೈನಸ್ ಎಕ್ಸ್ ಅಂದ್ರೆ ಏನು, cos x only, that is why ಹೋಲ್ ಪವರ್ 5 ಇದೆ ಬರುತ್ತೆ. ಸೊ ಮೈನಸ್ sin x ಹೋಲ್ ಪವರ್ ಹೆಂಗ್ ಬರುತ್ತೆ, that is we can write as minus sin to the power 5x cos to the power 5x ಅಂತ ಬರೀಬಹುದು. ಓಕೆ, ಸೊ ಇಷ್ಟು ಬರುತ್ತೆ f of minus x that is equal to f of minus x that is equal to, ಇಲ್ಲದ್ರೆ ಮೈನಸ್ x ಇದೆ ನೀವು ಇದು ಏನಂತ ನೋಡಿದ್ವಿ ನಾವು, ಇದನ್ನ ನೋಡಿ f of x ನೋಡಿದ್ವಿ. ಸೊ ದಿಸ್ ಇಸ್ f of. ಓಕೆ, ಅಂದ್ರೆ ಏನು, ಸೊ ನಮಗೆ sin to the power 5x into cos to the power 5x is odd function by property P7. Okay, by property P7, so integration from minus 1 in the 1 sin to the power 5x into cos to the power 5x. Okay, so dx, ಇದರ ವ್ಯಾಲ್ಯೂ ಏನಾಗುತ್ತೆ ನಮಗೆ, so that will become 0. Okay, ಇದು ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. ಇಷ್ಟು ಬರೆದ್ರೆ ನಮಗೆ ಆರ್ ಮಾರ್ಕ್ಸ್ ನೋಡಿ. ಓಕೆ, ಸೊ ನಿಮಗೆ ಯೂಶುವಲ್ ಆಗಿ ನಮ್ಗೆ ಏನ್ ಕೇಳ್ತಾನೆ ಅಂದ್ರೆ ಕ್ವಶನ್ಸ್, ಓಕೆ, ನಾನು ಮಾಡಿಸಿದೀನಿ. ಓಕೆ, ಕೇಳಿದ್ರೆ ನಮ್ಗೆ ಪ್ರಾಪರ್ಟಿ 4 ಕೇಳ್ಬೋದು, ಎಲ್ಲ ಪ್ರಾಪರ್ಟಿ 3 ಕೇಳ್ಬೋದು, ಬಾರಿಸ್ತೀನಿ. ಓಕೆ, ಸೊ ಈ ಪ್ರಾಪರ್ಟಿ ಆಲ್ಮೋಸ್ಟ್ ಬಹಳ ಸಲ ಕೇಳಿದ್ದೀನಿ. ಎಫ್ ಆಫ್ ಇಂಟಿಗ್ರೇಷನ್ ಫ್ರಮ್ 0 to a f of x dx that is equal to integration from 0 to a f of a minus x. ಇದನ್ನ ಕೇಳಿದಾನೆ. ಇನ್ನೊಂದು ಏನ್ ಕೇಳಿದಾನೆ, ಇನ್ನೊಂದು. ಓಕೆ, ಇದೊಂದು ಪ್ರಾಪರ್ಟಿ ಕೇಳಿದ್ರು ಬಹಳ ಸಲ. ಸೊ ಇವೆರಡು ಪ್ರಾಪರ್ಟಿ ಬಹಳ ಕೇಳಿಸಿದ್ರೆ, ಸೊ ಪ್ರಾಪರ್ಟಿ P3 P4 ಪ್ರಾಪರ್ಟಿ P3 P4 ಕೇಳಿದಾನೆ, ಮತ್ತೆ ಪ್ರಾಪರ್ಟಿ P6 P7 ಕೇಳಿದಾನೆ ಜಾಸ್ತಿ. ಓಕೆ, P3 P4 ಬಹಳ ಕೇಳಿದ್ನೆ. ಸೊ ದಟ್ ಈಸ್ ವೈ ಇದನ್ನ ನೀಟಾಗಿ ನೋಡ್ಕೊಳ್ಳಿ. ಓಕೆ, ಸೊ ನಂಗೆ ಬೇಕಾದ್ರೆ ನೀವು ವಿಡಿಯೋನ ಬ್ಯಾಕ್ ಮಾಡ್ಕೊಂಡು ನೀಟಾಗಿ ಒಂದೊಂದೇ ಪ್ರಾಪರ್ಟೀಸ್ ಇದನ್ನ ನೋಡ್ಕೊಳ್ಳಿ. ಸೊ ಮೀನ್ಸ್ ನಾವು ಏನ್ ಮಾಡಿದೀನಿ ಅಂದ್ರೆ ಪ್ರಾಪರ್ಟೀಸ್ ಅಷ್ಟೇ ಸಾಲ್ವ್ ಮಾಡಿಲ್ಲ, ಅದ್ರ ಜೊತೆ ಅದು ಕ್ವಶನ್ ಎವಾಲ್ಯೂಯೇಟ್ ಅಂತ ಕ್ವಶನ್ ಕೇಳ್ತಾನೆ, ಆ ಕ್ವಶನ್ ಸಾಲ್ವ್ ಮಾಡಿದೀನಿ, ಅದನ್ನು ನೀಟಾಗಿ ಬರ್ಕೊಳ್ಳಿ. ಓಕೆ, ಸೊ ನೀವು ನೀಟಾಗಿ ಬರ್ಕೊಂಡ್ರೆ ಇಷ್ಟು ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಇಂಟಿಗ್ರೇಷನ್ ಇಂದ 6 ಮಾರ್ಕ್ಸ್ ಎಲ್ಲಿ ಮಿಸ್ ಆಗಲ್ಲ. ಓಕೆ, ಸೊ ಜಸ್ಟ್ ಸಿ ದಿಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.